ವೇದಿಕೆಗೆ ಕರಬೇಕಾಗಿ ನಾನು ಅಧ್ಯಕ್ಷರನ್ನು ವಿನಂತಿಸ್ತೇನೆ. ಕರ್ಕೊಂಡು ಬನ್ನಿ. ಹಮೀದಕ್ಕ ಬನ್ನಿ, ಮೇಲೆ ಬನ್ನಿ. ಅಲ್ಲ, ಮೇಲೆ ಬನ್ನಿ, ಬರ್ತಾರೆ ಅವ್ರು. ಬಂದ ನಂತರ ಅಲ್ಲ ಮಾಡುವ. ನೀವು ಬನ್ನಿ, ಮೇಲೆ ಬನ್ನಿ. ವರಹಮತುಲ್ಲಾಹಿ ವಬರಕಾತು. ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಾಗ ನಾವು ಸೃಷ್ಟಿಕರ್ತನನ್ನು ನೆನೆಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಆದ್ದರಿಂದ ಕಿರಾತ್ಗಾಗಿ ಮೊಹಮ್ಮದ್ ಅಮಾನ್ ಅವನನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. أعوذ بالله من الشيطان الرجيم. بسم الله الرحمن الرحيم. لو أنزلنا هذا القرآن على جبل لرأيته خاشعا متصدعا من خشية الله. وتلك الأمثال نضربها للناس لعلهم يتفكرون. هو الله الذي لا إله إلا هو عالم الغيب والشهادة هو الرحمن الرحيم. هو الله الذي لا إله إلا هو الملك القدوس السلام المؤمن المهيمن العزيز الجبار المتكبر. سبحان الله عما يشركون. هو الله الخالق البارئ المصور له الأسماء الحسنى يسبح له ما في السماوات والأرض وهو العزيز الحكيم. صدق الله العلي العظيم. ವಂದನೆಗಳು ಮೊಹಮ್ಮದ್ ಅಮಾನ್. ಬಹುಶಃ 1999 2000 ಸಮಯ. ಆ ಸಮಯದಲ್ಲಿ ನಮ್ಮ ಇಲ್ಲಿ ಕಲ್ಲಾಪು ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿದ್ದವರು ನಮ್ಮ ಈಗಿನ ಅಧ್ಯಕ್ಷ ಅಮೀರ್ ಅವರ ಭಾವಕ, ಅಥವಾ ನಾವೆಲ್ಲರೂ ಇಲ್ಲಿ ಅವರನ್ನು ಸೇಠ್ ಭಾವಕ ಅಂತಲೇ ಕರೀತಿದ್ದೆವು. ಅವರು ನಮ್ಮ ಮಸೀದಿಯ ಅಧ್ಯಕ್ಷರಾಗಿದ್ದರು. ಹಾಗೂ ನಮ್ಮ ಈಗಿನ ಸಮಿತಿಯ ಹಿರಿಯ ಸದಸ್ಯ ಇಲಿಯಾಸ್ ಅಕ್ಕನವರು ಆವಾಗ ಕಾರ್ಯದರ್ಶಿಗಳಾಗಿದ್ದರು. ನಮ್ಮ ಈ ಊರಿನ ಚಿಕ್ಕ ಚಿಕ್ಕ ಮಕ್ಕಳು ಮಳೆಯ ಸಮಯದಲ್ಲಿ, ಆವಾಗ ಇಲ್ಲಿ ರೋಡ್ ಕೂಡ ಅಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಚಿಕ್ಕದಾದ ಓಣಿ ಥರ ಅಂಥ ರೋಡ್ಗಳಿದ್ದವು. ಆ ರೋಡ್ಗಳಲ್ಲಿ ನಮ್ಮ ಚಿಕ್ಕ ಮಕ್ಕಳು ಹಿಂದೆ ಬ್ಯಾಗ್ ಹಾಕಿಕೊಂಡು ಮಳೆ ನೀರಲ್ಲಿ ಒದ್ದೆಯಾಗಿ ಹೋಗುತ್ತಿರುವಾಗ ಏನೋ ನಮ್ಮ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಅವರಿಗೆ ನಮ್ಮ ಮಕ್ಕಳು ಕೂಡ ಯಾಕೆ ಇಲ್ಲಿ ಹತ್ತಿರದಲ್ಲೇ ಯಾಕೆ ಕಲಿಯಬಾರದು, ಯಾಕೆ ನಾವು ಇಲ್ಲಿ ಒಂದು ಶಾಲೆ ತೆರೆಯಬಾರದು ಅಂತ ಒಂದು ಆಲೋಚನೆ ಅವರ ತಲೆಗೆ ಬಂದಾಗ ಅದನ್ನು ಕಾರ್ಯಗತಗೊಳಿಸಲು ಆಗಿನ ನಮ್ಮ ಉಳ್ಳಾಲ ಅಧ್ಯಕ್ಷರಾದಂಥ ಮರ್ಹೂಮ್ UK ಇಬ್ರಾಹಿಂ ಹಾಜಿ ಅವರನ್ನು ಸಂಪರ್ಕಿಸಿದಾಗ ಅದಕ್ಕೆ ಕೂಡಲೇ ಒಪ್ಪಿಗೆ ಸಿಕ್ಕಿ 2000 ಇಸವಿಯಲ್ಲಿ ಈ ಶಾಲೆಯನ್ನು ಪ್ರಾರಂಭಿಸಿದೆವು. 14 ಮಕ್ಕಳು ಮಾತ್ರ ಆ ಸಮಯದಲ್ಲಿ ನಮ್ಮ ಈ ಶಾಲೆಯಲ್ಲಿದ್ದರು. ನಂತರ ಸೆಕೆಂಡ್ ಇಯರ್ಗೆ ಅದು ಸಾಧಾರಣ ಒಂದು 26 ಮಕ್ಕಳು, ಅದರ ನಂತರ ಥರ್ಡ್ ಇಯರ್ಗೆ 60 ಮಕ್ಕಳ ನಂತರ ಈಗ ಹೋಗಿ ಸುಮಾರು 600-700 ಹತ್ತಿರ ಮಕ್ಕಳು ಈಗ ನಮ್ಮ ಈ ಶಾಲೆಯಲ್ಲಿ ಕಲಿತಾ ಇದ್ದೇವೆ. ನಮ್ಮ ಈ ಶಾಲೆಯ ವಿಶೇಷ ಅಂದರೆ ಎಷ್ಟೇ ದೂರದವರಿರಲಿ ಹತ್ತಿರದವರಿರಲಿ ಬರಲಿಕ್ಕೆ ತುಂಬ ಹತ್ತಿರ, ಹೈವೇಯಲ್ಲಿ ಬಂದು ಬಸ್ ಇಳಿಯೋದು ಸೀದಾ ಬರುವುದು ಶಾಲೆಗೇನೆ. ಯಾವುದೇ ಎಕ್ಸ್ಟ್ರಾ ಅವರಿಗೆ ಚಾರ್ಜ್ ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಶಾಲೆಗೆ ಹೋಗುವಾಗ ಬಸ್ ಫೀ ಇಲ್ಲದಿದ್ದರೆ ರಿಕ್ಷಾದಲ್ಲಿ ಹೋಗೋದಾದ ಒಂದು ಬರ್ಡನ್ ಪೇರೆಂಟ್ಸಿಗೆ ಇರುವುದು.
ಇಲ್ಲಿಯ ಮಕ್ಕಳಿಗೆ ಆದಂಥ ಒಂದು ಬರ್ಡನ್ ಇಲ್ಲ. ಶಾಲೆ ನಂತರ ಈ ಇಬ್ಬರು ಏನಾಯ್ತಂದರೆ ನಮ್ಮ ಕೇಂದ್ರ ಜಮಾತಿನ ಸದಸ್ಯರನ್ನೂ ಕಂಡಂಥ ನಂತರ ಅವರನ್ನೆಲ್ಲ ನಾವು ಈಗ ನೆನಪಿಸಿಕೊಳ್ಳಬೇಕಾಗ್ತದೆ. ಯಾಕಂದರೆ ಒಬ್ಬರು ನಮ್ಮ ಸ್ಟೇಟ್ ಬ್ಯಾಂಕ್ ಆದರ್ ಹಾಜಿಯವರು, ಇನ್ನೊಬ್ಬರು ಬಬ್ಬುಕಟ್ಟೆ ಇಬ್ರಾಹಿಮ್ರವರು, ಮತ್ತು ಹತ್ತಿರದ ಉಮ್ಮರಬಾಕ ಮತ್ತು ಅಬಕರಾಕ, ಇಂಥವರೆಲ್ಲವರನ್ನು ನಾವು ಈಗ ಈ ಸಮಯದಲ್ಲಿ ನೆನಪಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಅಂತೂ 2010-11ರಲ್ಲಿ ನಮ್ಮ ಪ್ರಥಮ SLC ಬ್ಯಾಚ್ ಇಲ್ಲಿಂದ ಹೊರಗೆ ಹೋಗ್ತದೆ. 14 ಮಕ್ಕಳಿರುವಾಗ ಇಲ್ಲಿ ನಮ್ಮ ಮಾಸ್ಟರ್ KMK ಸರ್ ಅವರಿದ್ದಾರೆ, ಅವರಿಗೆ ಗೊತ್ತುಂಟು 25 ಮಕ್ಕಳು ಇಲ್ಲದಿದ್ದರೆ SLC ಎಕ್ಸಾಮಿಗೆ ಪರ್ಮಿಷನ್ ಸಿಗುವುದಿಲ್ಲ. ಆದ್ದರಿಂದ ಆ ಸಮಯದಲ್ಲಿ ನಮ್ಮ ಹತ್ತಿರದ ಪಟ್ಲ ಶಾಲೆಯಿಂದ ಮಕ್ಕಳನ್ನು ಇಲ್ಲಿ ನಾವು ತರಿಸಿ 25 ಮಕ್ಕಳನ್ನು ಕೂಡಿಸಿ ಆ ಸಲ ನಾವು ಎಕ್ಸಾಮ್ ಕೂತ್ಕೊಳಿಸಿದೆವು. 43% ಮಾತ್ರ ಆ ಸಲದ್ದು ನಮ್ಮ ರಿಸಲ್ಟ್. ಸೆಕೆಂಡ್ ಇಯರಲ್ಲಿ ನಾವು 2010-11-12ರಲ್ಲಿ ಆವಾಗ ಕೂಡ ನಮ್ಮ ಸ್ಟ್ರೆಂತ್ ಕಮ್ಮಿ ಇತ್ತು. ಆವಾಗ ನಮ್ಮ ಈಗಿನ ಚಾರಿಟಬಲ್ ಟ್ರಸ್ಟಿನ ಕೋಆರ್ಡಿನೇಟರ್ ಆಗಿರುವಂಥ MH ಮಲಾರ್ ಸರ್ ಅವರ ಸಹಾಯದಿಂದ ಟಿಪ್ಪು ಸುಲ್ತಾನ್ ಶಾಲೆಯಿಂದ ಕೆಲವು ಮಕ್ಕಳು ಇಲ್ಲಿ ಕೂತ್ಕೊಂಡು ಆ ಸಲ ಕೂಡ 26 ಮಕ್ಕಳು ಮಾತ್ರ ಆ ಸಲ ಇದ್ದದ್ದು. ಆ ಮಕ್ಕಳಿಂದಾಗಿ ನಮಗೆ ಆ ಸಲ 86% ರಿಸಲ್ಟ್ ಬರುವ ಹಾಗೆ ಆಯಿತು. ನಂತರ ಮುಂದಕ್ಕೆ ಹೋಗಿ 2015-16 ಕಲ್ಲಾಪು ಶಾಲೆ ಇತಿಹಾಸದಲ್ಲಿ ಅದೊಂದು ಸುವರ್ಣ ಲಿಪಿಯಲ್ಲಿ ಬರೆಯಬೇಕಾದಂಥ ಇಯರ್ ಆಗಿರ್ತದೆ. ಯಾಕಂದರೆ ಪ್ರಥಮ ಬಾರಿ ನಮ್ಮ ಕಲ್ಲಾಪು ಶಾಲೆ ಆವತ್ತು 100% ರಿಸಲ್ಟ್ SLCಯಲ್ಲಿ ಬಂದಿರ್ತದೆ. ಆ ರಿಸಲ್ಟ್ ಇವತ್ತು ಕಂಟಿನ್ಯೂ ಆಗ್ತಾ ಇದು ಈ ಸಲ 2023-24 ಇದು 7ನೇ ಸಲ ಆಗಿರ್ತದೆ 100% ರಿಸಲ್ಟ್ ಬಂದಿರೋದು. ಈ 100% ರಿಸಲ್ಟ್ ಬರುವಲ್ಲಿ ನಮ್ಮ ಮಕ್ಕಳು ಕಲಿತಿದ್ದಾರೆ ನಿಜ, ಆದರೆ ಆ ಮಕ್ಕಳನ್ನು ಕಲಿಸುವ ಗುರುಗಳು ಅವರ ಶ್ರಮ ಇದರ ಹಿಂದೆ ತುಂಬ ಇದೆ. ನಮ್ಮ ಮಸೀದಿ ಅಧ್ಯಕ್ಷರು ಲಾಸ್ಟ್ ಟೈಮ್ ಅಧ್ಯಕ್ಷ ಸ್ಥಾನ ವಹಿಸಿದ ನಂತರ ಸಂಜೆ ಸಮಯದಲ್ಲಿ ನಮ್ಮ ಶಾಲೆಯ ಆವರಣಕ್ಕೆ ಬರುವಾಗ ಸಂಜೆಯ ನಂತರ ನಮ್ಮ ಶಾಲೆಯ ಟೀಚರ್ಸ್ನವರು ಮಕ್ಕಳನ್ನು ಕಲಿಸುತ್ತಾ ಇರುವುದನ್ನು ನೋಡಿ ನಮ್ಮ ಅಧ್ಯಕ್ಷರು ಆವತ್ತು ಅಲ್ಲಿ ಟೀಚರ್ನವರ ಹತ್ರ ಉಂಟಲ್ಲ ಒಂದು ವಾದ ಮಾಡಿದರು. ಈ ಸಲ ನಿಮ್ಮ ಶಾಲೆಯಲ್ಲಿ ಯಾರು ಟಾಪರ್ ಇರ್ತಾರೆ ಅವರಿಗೆ ನಾವೊಂದು ಕ್ಯಾಶ್ ಅವಾರ್ಡ್ ಕೊಡ್ತೇವೆ ಅಂತ. ಅದನ್ನು ನೆರವೇರಿಸಲಿಕ್ಕೆ ಬೇಕಾಗಿ ನಾವು ಇಂದು ಇಲ್ಲೆಲ್ಲ ಸೇರಿರ್ತೇವೆ. ಈ ಗಣ್ಯರೆಲ್ಲ ಸೇರಿರುವುದು ಕೂಡ ಅದಕ್ಕೆ. ಇನ್ನೊಂದು ಸಂತೋಷದ ವಿಷಯ ನಾನು ಹೇಳಲಿಕ್ಕೆ ಇಚ್ಛಿಸುವುದೇನೆಂದರೆ, ನಮ್ಮ ಈ ಶಾಲೆ ಕ್ವಾಲಿಟಿ ವೈಸ್ ನೋಡಿದಾಗ ನಮ್ಮ ಈ ಪರ್ಮನೂರ್ ಕ್ಲಸ್ಟರಲ್ಲಿ ಶಾಲೆಯ ರ್ಯಾಂಕಿಂಗ್ 2nd ರ್ಯಾಂಕಲ್ಲಿ ಇರ್ತದೆ. ಅದು ಕೂಡ ನಮಗೆ ತುಂಬ ಸಂತೋಷದ ವಿಷಯ ಆಗಿರ್ತದೆ. ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಶಾಲೆಯ ಎಲ್ಲ ಟೀಚರ್ಸ್, ಮುಖ್ಯೋಪಾಧ್ಯಾಯರು, ಅವರಿಗೆ ಜೊತೆಗೂಡಿರುವ ಎಲ್ಲ ಟೀಚರ್ಗಳನ್ನು ನಾನು ಮೊದಲಿಗೆ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಾಧನೆ ಮಾಡಿದಂಥ ನಾನೀಗ ಅವರನ್ನು SLC ಸ್ಟೂಡೆಂಟ್ ಅಂತ ಹೇಳಿದೆ, ಅವರಿಗೆ ಬೇಸರ ಆಗ್ಬೋದು. ಅವರಿಗೆ ನಾವು +1 ಅಥವಾ ಕಾಲೇಜ್ ಸ್ಟೂಡೆಂಟ್ ಅಂತಲೇ ಹೇಳಬೇಕು. ಅದಕ್ಕಾಗಿ ಆ ಸ್ಟೂಡೆಂಟ್ಗಳನ್ನು ಕೂಡ ನಾನು ಈ ಸಮಯದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಹೆಚ್ಚು ಮಾತನಾಡಲಿ ಹೋಗೋದಿಲ್ಲ, ನನಗೆ ಇಲ್ಲಿ ಇರುವುದು ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ಮಾತ್ರ. ನಮ್ಮ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಮಸೀದಿ ಅಧ್ಯಕ್ಷರಾದಂಥ ಅಮೀರ್ ಹುಸೇನ್ ರವರು ವಹಿಸಲಿಕ್ಕಿದ್ದಾರೆ. ಅವರನ್ನು ನಮ್ಮ ಈ ಕಲ್ಲಾಪು ಜುಮ್ಮಾ ಮಸೀದಿಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸೈಯದ್ ಮದನಿ ದರ್ಗಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಹಾಬುದ್ದೀನ್ ಸಕಾಫಿ ಉಸ್ತಾದ್ರವರು ಬಂದಿರ್ತಾರೆ. ಅವರನ್ನು ಕೂಡ ನಾನು ಈ ಸಮಯದಲ್ಲಿ ಸ್ವಾಗತಿಸ್ತೇನೆ. ಇನ್ನು ಈ ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಚಾರಿಟಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾದಂತಹ ಫಾರೂಕ್ UH ಅವರು. ನಮ್ಮೆಲ್ಲರ ತುಂಬ ಆತ್ಮೀಯರು ಆದಂಥ ಫಾರೂಕ್ UH ರವನ್ನು ನಾನು ಈ ಸಮಯದಲ್ಲಿ ಎಲ್ಲರ ಪರವಾಗಿ ಸ್ವಾಗತಿಸ್ತಿದ್ದೇನೆ.
ಇನ್ನು ನಮ್ಮ KMK ಸರ್ ಅವರ ಪರಿಚಯ ಇಲ್ಲದವರು ಬಹುಶಃ ಯಾರೂ ಇಲ್ಲ. ನಮ್ಮ ಸೈಯದ್ ಮದೀನಿ ಇನ್ಸ್ಟಿಟ್ಯೂಷನ್ಗಳ ಎಲ್ಲ HMsಗಳ ಒಂದು ಸಂಘಟನೆ ಇದೆ, ಅದರ ಅಧ್ಯಕ್ಷರು ಕೂಡ ಹೌದು. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಆಸಿಫ್ರವರು ಏನು ಹೇಳಿದರು ನಮಗೆ ಬೇಗನೆ ಸಿಗುವುದು ನಮ್ಮ ಆಸಿಫ್ರವರು. ನಮ್ಮ ಕರೆಗೆ ಹೋಗೊಟ್ಟು ಅವರು ಕೂಡ ಬಂದಿದ್ದಾರೆ. ಇನ್ನು ನಮ್ಮ ವೇದಿಕೆಯಲ್ಲಿ ನಮ್ಮ ಸಮಿತಿಯ ಸದಸ್ಯರಾದಂಥ ಜಾಕೀರ್ ಅವರು, ಇಬ್ರಾಹಿಂರವರು, ಅದೇ ನಮ್ಮ ಟ್ರೆಸರರ್ ಅಬ್ಬಾಸ್ ಅಕ್ಕನವರು, ಹಿರಿಯರಾದಂಥ ಹಮೀದ್ ಅಕ್ಕನವರು, ಕಾರ್ಯದರ್ಶಿ ಇಮ್ರಾನ್, ಅದೇ ಅನ್ವರ್, ಹಮೀದ್ ಅಕ್ಕ, ಯೂಸುಫ್ ಅಕ್ಕ, ಶಮೀರ್ ಎಲ್ಲರೂ ಇದ್ದಾರೆ. ಅವರೆಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಸಭೆಯನ್ನು ಮುಂದೂಡ್ತಾ ಇದ್ದೇವೆ. ಇನ್ನು ಅದೇ ರೀತಿ ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳು, ಟೀಚರ್ಸ್ ಎಲ್ಲರನ್ನು ಕೂಡ ನಾನು ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೇವೆ. ಪ್ರಪ್ರಥಮವಾಗಿ ನಾವು 100% ಬಂದಂತಹ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ನಾನು ಹೆಸರು ಕರೀತಿದ್ದೇನೆ ಅವರನ್ನು. ಅಬ್ದುಲ್ ಸದಕ್ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶಿಹಾಬುದ್ದೀನ್ ಸಕಾಫಿ ಉಸ್ತಾದ್ರವರು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನೆಕ್ಸ್ಟ್ ಒಲಿಡಾ ಸನಿತಾ ದೇಸಾ. ಹಿಡ್ಕೊ ಒಲಿಡಾ ಸನಿತಾ ಡೇಸಾ 85.12%. ನಮ್ಮ ಶಾಲೆಯ ವಿದ್ಯಾರ್ಥಿನಿ. ಇವರನ್ನು ನಮ್ಮ ನೆಕ್ಸ್ಟ್ ಆಯಿಷತ್ತುಲ್ ಅಫ್ರೀನಾ. ಫಾರೂಕ್ ರವರು ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೇನೆ. ನೆಕ್ಸ್ಟ್ ಅಯಾನ್ ಅಬ್ದುಲ್ ರೆಹಮಾನ್. ಅವರನ್ನು ನಮ್ಮ KMK ಸರ್ ಅವರು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೇನೆ. ಅಲೀಮಾ ನಿಫಾ 85.76%. ಅವರನ್ನು ನಮ್ಮ ಕೌನ್ಸಿಲರ್ ಆಸಿಫ್ರವರು ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇನೆ. ನೆಕ್ಸ್ಟ್ ರಿದಾ ಶೇಖ್. ಅವರನ್ನು ನಮ್ಮ ಹಿರಿಯ ಸದಸ್ಯರಾದಂಥ ಇಬ್ರಾಹಿಂರವರು ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇನೆ. ನೆಕ್ಸ್ಟ್ ಭವಿತ್ ಬರಲಿಲ್ವಾ? ಓಕೆ, ನೆಕ್ಸ್ಟ್ ಅವ್ರದ್ದು ಕ್ಯಾಶ್ ಅವಾರ್ಡ್ ಕೊಟ್ಟು ಬಿಡಿ. ನೆಕ್ಸ್ಟ್ ಆಯಿಷಾ ವಾಫಿರಾ. ಅವರನ್ನು ನಮ್ಮ ಹಿರಿಯ ಸದಸ್ಯರಾದಂಥ ಹಮೀದ್ ಅಕ್ಕನವರು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನೆಕ್ಸ್ಟ್ ಇಬ್ರಾಹಿಂ ಖಲೀಲ್ ಅಸ್ಮಾನ್. ಅವರನ್ನು ನಮ್ಮ ಹಿರಿಯ ಸದಸ್ಯರಾದಂಥ ಅಬ್ಬಾಸ್ರವರು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಭವಿತ್. ಭವಿತ್ ಕಮ್ ಫ್ರೆಂಡ್. ಭವಿತ್ 87.0%. ನಮ್ಮ ಅನ್ವರ್ ಅವರು ಅವರನ್ನು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ಆಯ್ತಲ್ಲ, ಇನ್ನೊಬ್ಬರೇ ಅಲ್ಲ. ಇನ್ನು ಅರ್ಫೈನ್. ನಾವು ಏನು ಅಚೀವ್ಮೆಂಟ್ ಮಾಡಿದ್ದಕ್ಕೆ ನಾವು ಏನು ಹೇಳಿದ್ದೆವು, ನಮ್ಮ
ಕ್ಯಾಂಡಿಡೇಟ್ ಇವರಾಗಿರ್ತಾರೆ. ಕಂಗ್ರ್ಯಾಚುಲೇಷನ್ ಆಫ್ರೀನ್, 94.08%. ನಮ್ಮ ಅಧ್ಯಕ್ಷರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇದು ಅದರೊಟ್ಟಿಗೆ ನಮ್ಮ ಶಮೀರ್ ಅವರಿಗೊಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಶಮೀರ್ ಅವರು, ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಲ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಷ್ಟು ಮಕ್ಕಳು ಕೂಡ ಬರುವುದಿದ್ರೆ ಅದರ ಹಿಂದೆ ಒಂದು ಶಕ್ತಿ ಇದೆ, ಅದುವೇ ಗುರುಗಳು. ಗುರುಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಇನ್ನು ಪ್ರಪ್ರಥಮವಾಗಿ ನಮ್ಮ ಮ್ಯಾಥ್ಸ್ ಟೀಚರ್ ಚೈತ್ರ ಅವರನ್ನು ನಮ್ಮ ಒಲಿಡಾ ಡೇಸಾ ಕಮ್ ಫಾರ್ವರ್ಡ್ ಆ್ಯಂಡ್ ಗಿವ್ ಟು ಮೊಮೆಂಟ್ ಆ್ಯಂಡ್ ಚೈತ್ರ, ಮಿಸ್ಟರ್ ಚೈತ್ರ ಮೇಲೆ ಇಲ್ಲೇ ಕೊಡು, ಕೊಡು ಸ್ಟೂಡೆಂಟ್ ಕೊಡು. ಒಂದು ನೆಕ್ಸ್ಟ್ ನಯನ ಇಂಗ್ಲೀಷ್ ಟೀಚರ್ ನಮ್ಮದು. ಅವರನ್ನು ಆಯಿಷಾ ಅಫ್ರೀನ್ ಎಲ್ಲಿ ಬನ್ನಿ ಟೀಚರ್ ಮೇಲೆ. ನೆಕ್ಸ್ಟ್ ಗಾಯತ್ರಿ ಕನ್ನಡ ಟೀಚರ್ಸ್. ಆಮಿನಾ ನಿಫಾ ಅವರನ್ನು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಆಮಿನಾ ನಿಫಾ. ಚಿತ್ರಕಲಾ ಐತೆ ಇಲ್ಲೇ. ನೆಕ್ಸ್ಟ್ ಚಿತ್ರಕಲಾ. ಚಿತ್ರಲತಾ ಸಾರಿ, ಹಿಂದಿ ಟೀಚರ್. ಅವರನ್ನು ನಮ್ಮ ರಿದಾ ಶೇಖ್, ವೆರ್ ಇಸ್ ರಿದಾ ಶೇಖ್, ಕಮ್ ಫಾರ್ವರ್ಡ್. ಮೆಮೆಂಟೋ ಕೊಟ್ಟು ಗೌರವಿಸುತ್ತಾ ಇದ್ದಾರೆ ಚಿತ್ರಕಲಾ ಅವರನ್ನು. ಕಂಗ್ರ್ಯಾಚುಲೇಷನ್. ನೆಕ್ಸ್ಟ್ ನಮ್ಮ ಸೈನ್ಸ್ ಟೀಚರ್ ಇಂಗ್ಲೀಷ್ ಟೀಚರ್, ಸೈನ್ಸ್ ಟೀಚರ್ ಅನಿತಾ ನಿಶ್ವತ್. ಅವರನ್ನು ನಮ್ಮ ಆಯಿಷಾ ವಾಫಿರಾ ಅವೆಲ್ಲಿ. ಕಂಗ್ರ್ಯಾಚುಲೇಷನ್ ಟೀಚರ್. ಇನ್ನು ಇರೋದು ನಮ್ಮ ಇವರೆಲ್ಲರನ್ನು ಮುಂದಕ್ಕೆ ತರುವಂಥ ಒಂದು ಕ್ಯಾಪ್ಟನ್ ಅಂತ ಇರ್ತಾರೆ, ನಮ್ಮ HM ನಸೀಮಾ ಬಾನು. ಅವರನ್ನು ಮುಂದೆ ಬರಬೇಕಾಗಿ ಕೇಳ್ತೇನೆ. ಅರ್ಫೈನ್ ಕಮ್ ಫಾರ್ವರ್ಡ್ ಆ್ಯಂಡ್ ರೆಕಗ್ನೈಸ್ ಅವರ್ ಟೀಚರ್. ಅವರು ಕೊಟ್ಟಿರ್ತಾವ. ಗೌರವಿಸಿದವರಿಗೂ ಗೌರವಾರ್ಪಣೆ ತಗೊಂಡವರಿಗೆ ಎಲ್ಲರಿಗೂ ಇನ್ನೊಮ್ಮೆ ನಾನು ಗೌರವಿಸುತ್ತಾ ಒಂದು ಸ್ಮಿತಾ ಕಮ್ ಫಾರ್ವರ್ಡ್. ಅಧ್ಯಕ್ಷರೇ ನೀವು ಕೊಡಿ. ಸ್ಮಿತಾ, ಸುಚಿತ್ರಾ, ಸುಚಿತ್ರ ಅಲ್ಲ, ಹಾಂ. ಶ್ರುತಿ ಬರಲಿಲ್ಲ. ಹಾಂ. ಮಮತಾ, ಗೀತಾ ಇದ್ದಾರಲ್ಲ, ಗೀತಾ, ಕಿರಣ್,
ಸುಷ್ಮಿತಾ. ಸುಷ್ಮಿತಾ. ಸವಿತಾ. ವೀಣಾ. ಶೈಲಜಾ. ಶೈಲಜಾ. ಫರ್ಜಾನ. ನೆಕ್ಸ್ಟ್ ಫಾತಿಮಾ ಝಹರಾ. ಫಾತಿಮಾ ಝಹರಾ ಇಲ್ವಾ? ಹಾಂ, ಫಾತಿಮಾ ಝಹರಾ. ಆಯಿಷತ್ ರಿಶಾನಾ. ಕಮ್ ಫಾರ್ವರ್ಡ್ ಬನ್ನಿ. ಮತ್ತೆ ಯಾರು? ಮೇಬಲ್ ಮತ್ತೆ ಶಾಂತಿ. ರೋಷನ್. ಡಯಾನಾ. ಕೆಳಗಿದ್ದಾರೆ ಅಲ್ಲ, ಮೇಲೆ ಬರಲಿ. ಹೌದಾ? ಅಲ್ಲ, ಮೇಲೆ ಇರಲಿ ಅಂತ ಟೀಲಿ. ಅರ್ಫೀನ್. ಜೊತೆಗೆ ನಮ್ಮ ಈ ಸಮಾರಂಭಕ್ಕೆ ನಮ್ಮ ದರ್ಗಾ ಉಪಾಧ್ಯಕ್ಷರಾದಂಥ ಹಸೇನಾರ್ ಅವರು ಸೇರಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಸ್ಥಳೀಯ ಕೌನ್ಸಿಲರ್ ಆಸಿಫ್ ಕೂಡ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಿದ್ದೇನೆ. Today, I am very grateful that I have got an opportunity to speak a few words, that to share my experience of topping the board exam. So, first and foremost, I want to express my heartfelt gratitude to my ma'am and my teachers and my hostel who have supported me throughout this journey, and my parents, especially my brothers, who have supported me for this achievement. So, without their guidance or encouragement or support or unwavering belief in me, I can't able to achieve this milestone. Or today I may not be here without them or my teachers. So topping the board exam is not just about scoring the highest mark. It is a testament to hard work, dedication, and determination to succeed against all odds. It is a reflection of countless hours spent studied and sacrifices made, and the determination to succeed against all odds. I believe that success is not just about what we score the marks or whatever, but it is having a focus to grow or anything we want to achieve from any failures. We want to grow from anything, that is called success. I have faced many challenges in my way, so that was the reason maybe I didn't score the marks what I have expected. So in the conclusion, I am very grateful for this opportunity to share my thoughts with you today. Once again, I am very thankful for my teachers, my ma'am. Without their support, I may not be here. So hard work is very essential for our success. We can say that hard work is the key to success. Through these lines, I am going to end my speech. Thank you. I want to say thank you to my teachers and all the friends. Because of them, I had secured the second rank in the board exam. Especially ma'am, she told me to study. Thank you, ma'am. Chief guest, respected principal, beloved teachers and the participants. Thank you for inviting me on this occasion. Since I have learned in this school for the past 12 years and I never
faced any kind of problem regarding to the educations, teaching skills of the teachers. Indeed, I feel very grateful to be learned in this school. And also, congratulations to my dear friends for securing 100% result and for their hard work, support, for giving us a wonderful result. Nasima ma'am, indeed your words inspired us and the students to secure this good result. And she is a constant support and she gave a great encouragement for us. Thank you to all the teachers, primary teachers, everyone. And thank you everyone. ಸಿತರಿರುವಂತಹ ಗಣ್ಯರೇ, ನೆಚ್ಚಿನ ಸಹೋದ್ಯೋಗಿ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಸರ್ವರಿಗೂ ಶುಭ ವಂದನೆಗಳು. ಇಂದು ನಮಗೆಲ್ಲರಿಗೂ ಬಹಳ ವಿಶಿಷ್ಟವಾದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸುವಂತಹ ಸಡಗರ ಸಂಭ್ರಮದ ಸುದಿನವೆಂದೇ ಹೇಳಬಹುದಾಗಿದೆ. ಹೌದು, ಜುಮಾ ಮಸೀದಿ ಕಲ್ಲಾಪು ಇದರ ವತಿಯಿಂದ ನಮ್ಮ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪು 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿ ಸಾಧಕರನ್ನು ಸನ್ಮಾನಿಸುವಂತಹ ಸಮುದಾಯದ ಸರ್ವರಿಗೂ ಒಂದು ಮಾದರಿ ಯೋಗ್ಯವೆನ್ನಬಹುದಾದ ಅಪೂರ್ವ ಸಂಗಮದಲ್ಲಿ ನಾವಿಂದು ಸೇರಿದ್ದೇವೆ. ಈ ಕಾರ್ಯಕ್ರಮವು ಯಾಕೆ ಇಷ್ಟೊಂದು ವಿಶಿಷ್ಟತೆಯ ಮಹತ್ವವನ್ನು ಹೊಂದಿದೆ ಎಂದರೆ, ಸಾಮಾನ್ಯವಾಗಿ ಶಾಲಾ ಆಡಳಿತ ವರ್ಗ, ಶೈಕ್ಷಣಿಕ ಮಂಡಳಿ ಅಥವಾ ಇನ್ನಿತರ ಸಾಮಾಜಿಕ ಸಂಘಟನೆಗಳು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿದ್ದರೆ ಅದು ಎಲ್ಲವೂ ಸರ್ವೇ ಸಾಮಾನ್ಯವಾಗಿ ಪರಿಗಣಿಸುತ್ತೇವೆ. ಆದರೆ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿಶಿಷ್ಟ ಶ್ರೇಣಿಗಳಲ್ಲಿ ತೇರ್ಗಡೆ ಹೊಂದಿದ ವಿಜೇತ ಪ್ರತಿಭೆಗಳಿಗೆ ಅಲ್ಲಾಹನ ಭವನವಾದ ಮಸೀದಿಯ ಆಡಳಿತ ಮಂಡಳಿಯ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಒದಗಿ ಬಂದಿದೆ ಎಂದರೆ ಅಷ್ಟೊಂದು ಅವಕಾಶ ದೊರೆತ ವಿದ್ಯಾರ್ಥಿಗಳು ನಿಜಕ್ಕೂ ಧನ್ಯರು ಎನ್ನಬೇಕಾಗುತ್ತದೆ. ಕೇವಲ ವಿದ್ಯಾರ್ಥಿಗಳೆಂದು ಮಾತ್ರವಲ್ಲದೆ ಅವರನ್ನು ಅಷ್ಟೊಂದು ಸಾಧನೆಗೆ ಪೂರಕವಾಗಿ ಅಣಿಗೊಳಿಸಿದಂತಹ ಅಧ್ಯಾಪಕ ವೃಂದದವರಿಗೂ ಈ ಕಾರ್ಯಕ್ರಮವು ಧನ್ಯತಾ ಭಾವವನ್ನು ನೀಡಿದೆ ಎಂಬುದನ್ನು ಸೇರಿ ಹೇಳಬೇಕಾದ ವಿಚಾರವೇ ಆಗಿದೆ. ಶಿಕ್ಷಕರ ಬಗ್ಗೆ ಹೇಳುವುದಾದರೆ, ತನ್ನ ವಿದ್ಯಾರ್ಥಿಗಳಿಗೆ ದೊರಕುವ ಯಾವುದೇ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸನ್ಮಾನಗಳನ್ನು ಕಾಣುವುದರಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಸಂತೃಪ್ತ ಭಾವವನ್ನೇ ಹೊಂದುತ್ತಾರೆ. ಆದರೆ ಇಲ್ಲಿಯ ಮಸೀದಿಯ ಆಡಳಿತ ಮಂಡಳಿಯು ತನ್ನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರ ಶ್ರಮವನ್ನು ಗುರುತಿಸಿ ಅವರನ್ನೂ ಇದರಲ್ಲಿ ಸೇರಿಸಿಕೊಂಡಿದೆ. ಇದು ಶಿಕ್ಷಣದ ಬಗ್ಗೆ ಅವರಿಗಿರುವಂತಹ ನೈಜ ಅಭಿಮಾನ ಮತ್ತು ಕಾಳಜಿಯನ್ನು ಬಿಂಬಿಸುತ್ತದೆ. ಇದಕ್ಕಾಗಿ ನಾನು ಅವರಿಗೆ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ಅಲ್ಲದೆ ಕಳೆದ SSLC ಪರೀಕ್ಷೆಯ ಅವಧಿಯಲ್ಲಿ ಈ ಮಸೀದಿಯ ಕಾರ್ಯದರ್ಶಿಯವರನ್ನು ನಾನು ಸಂಪರ್ಕಿಸಿ ಕಲಿಕೆಯಲ್ಲಿ ತೀರಾ ಹಿಂದುಳಿದಿರುವ 4 ವಿದ್ಯಾರ್ಥಿನಿಯರಿಗೆ ರಂಜಾನ್ ಇಫ್ತಾರ್ ಏರ್ಪಡಿಸಬಹುದಾ ಎಂದು ಕೇಳಿಕೊಂಡಾಗ ಅವರು ತುಂಬ ಮನಸ್ಸಿನಿಂದ 4 ವಿದ್ಯಾರ್ಥಿಗಳಿಗೆ ಏಕೆ, ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಒದಗಿಸುತ್ತೇವೆ ಎಂದು ಸಂತೋಷದಿಂದ ಹೇಳಿದ್ದರು. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲೇಬೇಕಾಗಿದೆ. ನಮ್ಮ ಶಿಕ್ಷಣ ಸಂಸ್ಥೆಗೆ ಯಾವುದೇ ಸಂದರ್ಭದಲ್ಲೂ ಯಾವ ರೀತಿಯ ಸಹಕಾರವನ್ನು ನೀಡಲು ಸಿದ್ಧರಿರುವ ಆಡಳಿತ ಮಂಡಳಿಯನ್ನು ಮಸೀದಿ ಆಡಳಿತ ಮಂಡಳಿ ಹೊಂದಿರುವಂಥ ಹೃದಯ ವೈಶಾಲ್ಯತೆಗೆ ನಾನವರಿಗೆ ಎಂದರಿಗೂ ಆಭಾರಿಯಾಗಿದ್ದೇನೆ. ಯಾವುದೇ ಸಂಸ್ಥೆಯ ಮುನ್ನಡೆಗೆ ಸಂಸ್ಥೆಯ ಆಡಳಿತ ಮಂಡಳಿಯು, ಶಾಲೆಯ ಆಡಳಿತ ಮಂಡಳಿ ಮುಖ್ಯವಾಗಿ ಪಾತ್ರ ವಹಿಸುತ್ತದೆ. ನಮ್ಮ ಸಂಸ್ಥೆಯ ಉನ್ನತಿಗೆ ಸದಾ ಮಾರ್ಗದರ್ಶನ ನೀಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವಂತಹ ಸೈಯದ್ ಮದನಿ ದರ್ಗಾ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಪದಾಧಿಕಾರಿಗಳಿಗೂ ನಾನು ಹೃದಯ ತುಂಬಿದ ವಂದನೆಗಳನ್ನು ಈ ಸಮಯದಲ್ಲಿ ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನೊಂದಿಗೆ ಹಗಲು ರಾತ್ರಿ ಎನ್ನದೆ ತಮ್ಮನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೂ ಶಿಕ್ಷಕೇತರರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಉತ್ತಮ ಅಂಕಗಳನ್ನು ತರುವುದರ ಮೂಲಕ ಸಂಸ್ಥೆಗೆ ಹಾಗೂ ಈ ಊರಿಗೆ ಕೀರ್ತಿಯನ್ನು ತಂದಂತಹ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮ ಮುಂದಿನ ವಿದ್ಯಾಭ್ಯಾಸವು ಉತ್ತಮವಾಗಿ ಸಾಗಲಿ, ಉತ್ತಮ ವ್ಯಕ್ತಿಗಳಾಗಿ ನಿಮ್ಮ ಹೆತ್ತವರಿಗೆ, ಶಾಲೆಗೆ, ಊರಿಗೆ, ದೇಶಕ್ಕೆ ಕೀರ್ತಿ ತರುವಂತಹ ಪ್ರಜೆಗಳಾಗಿ ಬಾಳಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಸೈಯದ್ ಮದನಿ ದರ್ಗಾ ಸಮಿತಿಯ ಕಾರ್ಯದರ್ಶಿಗಳಾದ ಶಹಬ್ ಹಸಾದ್ರವರು 2 ಮಾತು ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದೆ. ಅಸ್ಸಲಾಮು ಅಲೈಕುಂ. ಕಲ್ಲಾಪು ಜುಮಾ ಮಸ್ಜಿದ್ ಇದರ ಅಧ್ಯಕ್ಷರಾದಂತಹ ನಮ್ಮ ಈ ಸಮಾರಂಭದ ಅಧ್ಯಕ್ಷರು ಅಮೀರ್ ರವರೇ, ಅದೇ ರೀತಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ
ಉಪಾಧ್ಯಕ್ಷರಾದಂತಹ ಯು ಎಚ್ ಫಾರೂಕ್ ರವರೇ, ಸೈಯದ್ ಮದನಿ ದರ್ಗಾ ಇದರ ಉಪಾಧ್ಯಕ್ಷರಾದಂತಹ ಹಸೈನಾರ್ ಯು ರವರೇ, ಅದೇ ರೀತಿ ಸೈಯದ್ ಮದನಿ ದರ್ಗಾ ಸಮಿತಿಯ ಆಡಿಟರ್, ಈ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಫಾರೂಕ್ ಕಲ್ಲಾಪ್ರವರೇ, ಅದೇ ರೀತಿ ಈ ಸಮಾರಂಭದಲ್ಲಿ ಸೇರಿದಂತಹ ಕಲ್ಲಾಪು ಜುಮಾ ಮಸೀದಿ ಆಡಳಿತ ಸಮಿತಿಯ ಸದಸ್ಯರುಗಳೇ, ಪದಾಧಿಕಾರಿಗಳೇ, ಇಲ್ಲಿ ವೇದಿಕೆಯಲ್ಲಿ ಸೇರಿದಂತಹ ಇತರ ಗಣ್ಯರೇ, ಕಲ್ಲಾಪು ಹಜರತ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದರ ಶಿಕ್ಷಕ ವೃಂದದವರೇ, ಪ್ರತ್ಯೇಕವಾಗಿ ಮುಖ್ಯೋಪಾಧ್ಯಾಯರೇ, ಎಲ್ಲ ವಿದ್ಯಾರ್ಥಿನಿಯರೇ, ಮಳೆಗಾಲದ ಬಿಡುವಿನಲ್ಲಿ ಬಂದಿರುವ ಈ ಸೆಕೆಯ ಬವಣೆಯಲ್ಲಿ ಬೇಯುತ್ತಿರುವಂತಹ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಿ ನಿಮ್ಮನ್ನು ಇನ್ನೂ ಕಷ್ಟ ಕೊಡುವುದಿಲ್ಲ. ಈ ಸಮಾರಂಭವು ಬಹಳ ಮಹತ್ವದ್ದಾಗಿದೆ. SSLCಯಲ್ಲಿ ಅತ್ಯಂತ ಉತ್ತಮ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಕಲ್ಲಾಪು ಜುಮಾ ಮಸೀದಿಯ ಪರವಾಗಿ ನಡೆಸುವಂತಹ ಅಭಿನಂದನಾ ಕಾರ್ಯಕ್ರಮ ಬಹಳ ಶ್ಲಾಘನೀಯವಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು ಅವರ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಬಹಳ ಫಲಕಾರಿಯಾದಂತಹ ಒಂದು ಸಂಗತಿಯಾಗಿದೆ. ಸೈಕಾಲಜಿಕಲಿ ಹೇಳುವುದಾದರೆ ಪಾಸಿಟಿವ್ ಸ್ಟ್ರೋಕ್ ಎಂದು ಹೇಳ್ಬೋದು. ಇಂತಹ ಪಾಸಿಟಿವ್ ಸ್ಟ್ರೋಕ್ ನೀಡುವುದರ ಮೂಲಕ ಉತ್ತಮ ವಿದ್ಯಾಭ್ಯಾಸ ಗಳಿಸಲು ಅವರಿಗೆ ಪ್ರೋತ್ಸಾಹವಾಗುತ್ತದೆ, ಎಂಕರೇಜ್ಮೆಂಟ್ ಆಗುತ್ತದೆ. ಅದೇ ರೀತಿ ಈ ವಿದ್ಯಾರ್ಥಿಗಳಿಗೆ ಈ ರೀತಿಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಎಲ್ಲರೂ ಪಾಸಾಗಿದ್ದಾರೆ. 100% ಫಲಿತಾಂಶ, ಅದರಲ್ಲಿ ಉತ್ತಮ ಅಂಕ ಗಳಿಸಲು ಇಲ್ಲಿನ ಶಿಕ್ಷಕರು ರಾತ್ರಿ ಹಗಲೆನ್ನದೆ ಬಹಳ ಶ್ರಮವಹಿಸಿದ್ದಾರೆ. ಅವರಿಗೆಲ್ಲರಿಗೂ ತುಂಬು ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ. ಥ್ಯಾಂಕ್ ಯು. ಶಿಹಾಬ್ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು ಫಾರೂಕ್ 2 ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ನಮ್ಮ ಕಲ್ಲಾಪು ಕೇಂದ್ರ ಜುಮಾ ಮಸೀದಿಯು ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಅಧ್ಯಕ್ಷರೇ, ದರ್ಗಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರೇ, ದರ್ಗಾ ಸಮಿತಿಯ ಉಪಾಧ್ಯಕ್ಷರೇ, KMK ಮಂಜನಾಡಿಯವರೇ, ಹಾಗೂ ಈ ಒಂದು ಕಲ್ಲಾಪು ಜುಮಾ ಮಸೀದಿಯ ಎಲ್ಲ ಪದಾಧಿಕಾರಿಗಳೇ, ಹಿತೈಷಿಗಳೇ, ವಿದ್ಯಾರ್ಥಿನಿಯರೇ, ಹಾಗೂ ಅವರನ್ನು ಪ್ರೇರೇಪಿಸಿದಂಥ ಎಲ್ಲ ಮುಖ್ಯೋಪಾಧ್ಯಾಯರೇ, ಶಿಕ್ಷಕಿಯರೇ ಹಾಗೂ ಸಹ ಶಿಕ್ಷಕಿಯರೇ ಹಾಗೂ ಸಿಬ್ಬಂದಿಯೇತರ ಸಿಬ್ಬಂದಿ ವರ್ಗದವರೇ, ಹಾಗೂ ಈ ಒಂದು ಕಾರ್ಯಕ್ರಮ ಶ್ಲಾಘನೀಯ. ಯಾಕೆ ಅಂತ ಹೇಳಿದರೆ, ಈಗಾಗಲೇ ನಸೀಮಾ ಮೇಡಮ್ ಹೇಳಿದರು, ಎಲ್ಲರಿಗೂ ಕೃತಜ್ಞತೆ ಅಂತ ಹೇಳಿ. ಈ ಕಾರ್ಯಕ್ರಮ ಮೊದಲು ಆಯೋಜಿಸಬೇಕಾಗಿತ್ತು ನಮ್ಮ ಆಡಳಿತ ಮಂಡಳಿ, ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಬೇಕಾಗಿತ್ತು. ಅದನ್ನು ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಎಲ್ಲ ಸಂಸ್ಥೆಗಳ ವಿದ್ಯಾರ್ಥಿನಿಯರನ್ನು ಸೇರಿಸಿಕೊಂಡು ಆವತ್ತು ಟಾಪರ್ಸ್ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾವೊಂದು ತೀರ್ಮಾನ ಕೈಗೊಂಡು ಒಂದೇ ಕಾರ್ಯಕ್ರಮ ಒಂದೇ ಶಾಲೆಯಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಡೀಲಿಕ್ಕಿದೆ. ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಈ ವಿದ್ಯಾರ್ಥಿಗಳು ಬರಬೇಕು. ಇಲ್ಲೊಂದು ಮುಖ್ಯವಾದಂಥ ವಿಚಾರ ಯಾಕೆಂದು ಹೇಳಿದರೆ, ಇವತ್ತು ಟಾಪರ್ಸ್ಗಳನ್ನು ಇಲ್ಲಿ ಅವರಿಗೆ ಉತ್ತೇಜಿಸುವಂಥ ಒಂದು ಕಾರ್ಯಕ್ರಮದೊಟ್ಟಿಗೆ ಅವರೊಟ್ಟಿಗೆ ಸಹಪಾಠಿಯಾಗಿದ್ದಂಥ ವಿದ್ಯಾರ್ಥಿಗಳಿಗೂ ಇಲ್ಲಿ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮ, ಅವರನ್ನು ಕೂಡ ಇಲ್ಲಿ ಕೂರಿಸಿ ಅವರಿಗೂ ಕೂಡ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಕ್ಕಳೇ, ನೀವು
ಇವತ್ತು ಕೆಲವರು ಟಾಪರ್ಸ್ ಬಂದಿರ್ಬೋದು, ಅದು ಒಂದು ಮಾರ್ಗದರ್ಶನಕ್ಕೆ ಒಂದು ನೀಡಿದಂಥ ಒಂದು ಅಂಕ ಅಂತ ಹೇಳಿ ಭಾವಿಸಬೇಕು. ಅದೇ ಶಿಸ್ತನ್ನು ನಿಮ್ಮ ಜೀವನದುದ್ದಕ್ಕೂ ನೀವು ಕೊಂಡೋದರೆ ಅದು ನಿಮ್ಮನ್ನು ಮೇಲಕ್ಕೆ ಕೊಂಡೋಗ್ತದೆ. ಯಾಕಂತ ಹೇಳಿದರೆ ಎಷ್ಟು ಉತ್ತುಂಗಕ್ಕೆ ಕೊಂಡೋಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ರೀತಿ ನಿಮ್ಮ ಶಿಸ್ತನ್ನು ಕೂಡ ನೀವು ಮೈಗೂಡಿಸ್ಕೊಳ್ಬೇಕು. ಕೇವಲ ಅಂಕವನ್ನು ಪಡೆದ ಕೂಡಲೇ ನೀವು ಟಾಪರ್ಸ್ ಆಗುವುದಿಲ್ಲ. ಟಾಪರ್ಸ್ ಆಗುವುದು ನಿಮ್ಮ ಜೀವನದುದ್ದಕ್ಕೂ ನೀವು ಶಿಸ್ತನ್ನು ಪಾಲಿಸಿಕೊಂಡು ಜೀವಿಸಿದರೆ ಮಾತ್ರ ನೀವು ಖಂಡಿತವಾಗಿಯೂ ಉತ್ತುಂಗ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಾನು ನೋಡಿದ್ದೇನೆ, ಈಗ ಹೆಣ್ಮಕ್ಕಳು, ಈಗ ವಿದ್ಯಾರ್ಥಿನಿಯರು 3 ವಿದ್ಯಾರ್ಥಿನಿಯರು ಕೂಡ ಬಂದು ಇಲ್ಲಿ ನೇರವಾಗಿ ಮಾತಾಡಿದರು. ಎಲ್ಲರಿಗೂ ಆ ಫಿಯರ್ಸ್ ಇರುವುದಿಲ್ಲ. ಕೆಲವೊಮ್ಮೆ ಮೈಕ್ ಎದುರು ನಿಂತಾಗ ತನ್ನಷ್ಟಕ್ಕೆ ಕೈಗಾಲು ಅಲುಗಾಡಲಿಕ್ಕೆ ಶುರುವಾಗ್ತದೆ, ವೈಬ್ರೇಷನ್. ಅದೇ ರೀತಿ ಹುಡುಗರು ಬಹಳ ಹಿಂದೆ ಇದ್ದಾರೆ. ಯಾಕೆ ಇದ್ದಾರೆ? ನಿಮಗೆ ಯಾಕೆ ಹಿಂದೆ ಇರಬೇಕು? ನೀವು ಮುಂದೆ ಬರಬೇಕು. ಲೈಫಲ್ಲಿ ಯಾವತ್ತೂ ಮುಂದೆ ಬರಬೇಕು. ಆದರೆ ಅಂಜಿಕೆಯನ್ನು ಮೆಟ್ಟಿ ನಿಂತು ನೀವು ಮುಂದಕ್ಕೆ ಬಂದಾಗ ಎಲ್ಲರೂ ಹುಡುಗಿಯರಾಗಲಿ ಹುಡುಗರಾಗಲಿ ಆದಷ್ಟು ಲೈಫಲ್ಲಿ ಮುಂದೆ ಬಂದು ಯಶಸ್ವಿಯ ಶಿಖರವನ್ನು ಏರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ನಮ್ಮ ಕಲ್ಲಾಪು ಜುಮಾ ಮಸೀದಿಯ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮಗೆ ಇನ್ನು ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಯಾಕಂತ ಹೇಳಿದರೆ 10 ಗಂಟೆಗೆ ಆರಂಭಿಸಬೇಕು ಅಂತ ಇತ್ತು, 10:10ಕ್ಕೆ ಆರಂಭಿಸಿದ್ದಾರೆ. ಯಾಕೆಂದರೆ 10 ನಿಮಿಷ ಬಿಡುವುದು ಖಂಡಿತ. ಆದರೆ 10:10ಕ್ಕೆ ಈ ಒಂದು ಕಾರ್ಯಕ್ರಮ ಆರಂಭಿಸಿದ್ದು ಅದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಅವರು ಸಮಯವನ್ನು ಕೂಡ ನಿಗದಿಪಡಿಸಿದ್ದಾರೆ. 11 ಗಂಟೆಗೆ ಸಭಾ ಕಾರ್ಯಕ್ರಮ ಕೂಡ ಮುಗಿಯಬೇಕು ಅಂತೇಳಿ. ಈಗಾಗಲೇ 10:58 ಆಗಿದೆ. ಇನ್ನೊಂದು 10-15 ನಿಮಿಷ ನಮ್ಮ KMK ಮಂಜನಾಡಿಯವರ ಮಾರ್ಗದರ್ಶನ ಇರ್ಬೋದು. KMK ಮಂಜನಾಡಿಯವರ ಮಾರ್ಗದರ್ಶನ ಇರ್ಬೋದು. ಯಾಕೆಂತ ಹೇಳಿದರೆ ಇಲ್ಲಿರುವಂಥ ಎಲ್ಲ ಟೀಚರ್ಸ್ಗಳಲ್ಲಿ ಸೀನಿಯರ್. ನನ್ನ ಶಾಲಾ ದಿನಗಳಲ್ಲಿ ಕೂಡ ಅವರು ಸೀನಿಯರ್ಸ್. ಹಾಗಾಗಿ ಅವರ ಮಾತನ್ನು ಆಲಿಸಿಕೊಂಡು ತಾವೆಲ್ಲರೂ ಹೋಗಬೇಕು. ನೀವು ಮುಂದಿನ ಜೀವನದಲ್ಲಿ ನೀವೆಲ್ಲರೂ ಯಶಸ್ವಿ ಆಗಬೇಕು. ನಮ್ಮ ಟೀಚರ್ಸ್ಗಳಿಗೂ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಕೇವಲ SLCಯನ್ನೇ ಟಾರ್ಗೆಟ್ ಮಾಡಬೇಡಿ. ನೀವು ಫಸ್ಟ್ ಸ್ಟ್ಯಾಂಡ್ LKGಯಿಂದ ಯಾವಾಗ LKG ಸ್ಟಾರ್ಟ್ ಆಗ್ತದ ಆವತ್ತೇ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಅವರ ಎಲ್ಲ ಆ್ಯಟಿಟ್ಯೂಡು ಅವರನ್ನು ಒಂದು ಉನ್ನತ ಸ್ಥಾನಕ್ಕೆ ಕೊಂಡೋಗಲಿಕ್ಕೆ ಆ ಪ್ರೈಮರಿ ಸೆಕ್ಷನ್ ಏನಿದೆಯೋ ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನೀವು ಕೂಡ ಉತ್ತಮ ಶಿಕ್ಷಣವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. KMK ಸರ್ ಅವರು ನಮಗೆ 2 ಮಾತನಾಡಲಿದ್ದಾರೆ. ಚೊಕ್ಕದಾಗಿ ಮಾತನಾಡಲಿಕ್ಕಿದ್ದಾರೆ. ಅಧೀನದಲ್ಲಿ ಕಲ್ಲಾಪಿನಲ್ಲಿ ನಡೆಸಲ್ಪಡುತ್ತಿರುವಂಥ ಆದರ್ಶಮಯವಾದಂಥ ವಿದ್ಯಾಸಂಸ್ಥೆ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ, ಈ ಶಾಲೆಯ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಬಂದದ್ದಕ್ಕಾಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೋರಾಗಿ ನೀವೊಂದು ಚಪ್ಪಾಳೆಯನ್ನು ತಟ್ಟಬೇಕು ಇಲ್ಲಿಯ ಆಡಳಿತ ಸಮಿತಿಗೆ. ಯಾಕೆಂತೇಳಿದರೆ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರು ಹೇಳಿದರು, ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ಆಡಳಿತ ಸಮಿತಿ ಮಾಡಬೇಕು ಅಂತೇಳಿ. ಖಂಡಿತವಾಗಿಯೂ ಅದು ಒಂದು ರೀತಿಯಲ್ಲಿ ನಾವು ಹಚ್ಚಿಕೊಂಡಂಥ ಅಥವಾ ಮಾಡಿಕೊಂಡಂಥ ಒಂದು ವ್ಯವಸ್ಥೆಯಾಗಿರ್ಬೋದು. ಆದರೆ ಸ್ವಾಭಾವಿಕವಾಗಿ ನಮ್ಮ ಊರಿನಲ್ಲಿ ಇಂಥದ್ದೊಂದು ದೊಡ್ಡದಾದ ಕಾರ್ಯಕ್ರಮ, ಬಹುಶಃ ನಾನು ಜಮಾತಿನವರಿಗೆ ಹೇಳ್ತಾ ಇದ್ದೇನೆ, ಇದೊಂದು ಚಿಕ್ಕ ಕಾರ್ಯಕ್ರಮ ಆಗಿದೆ. ಊರಿನ ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ ಇದಾಗಬೇಕಿತ್ತು. ಆ ಕಾರ್ಯಕ್ರಮ ಆದಾಗ ಮಾತ್ರ ಏನಾಗುತ್ತೆ ಅಂತೇಳಿದರೆ ಅದು ಉತ್ತಮವಾಗುತ್ತೆ. ಇವತ್ತು SSLCಯಲ್ಲಿ 625ರಲ್ಲಿ 625 ಮಾರ್ಕ್ ಪಡೆದವರನ್ನು ಮುಖ್ಯಮಂತ್ರಿಯವರು ಅಭಿನಂದಿಸಿ 5 ಲಕ್ಷ ರೂಪಾಯಿ ಕೊಟ್ಟರು, ಉಪಮುಖ್ಯಮಂತ್ರಿ ಗೌರವಿಸಿ 5 ಲಕ್ಷ ರೂಪಾಯಿಗಳು ಕೊಟ್ಟರು. ಅದು ಆ ಪರಿಸ್ಥಿತಿಗೆ ತಕ್ಕಂತೆ ಇಡೀ ನಾವು TV ಯಲ್ಲಿ ನೋಡ್ತಾ ಇದ್ದೇವೆ. ಬಹುಶಃ ಅವರಿಗೆ ಬಿಟ್ಟು ಇನ್ನು ಯಾವುದೋ ಕಾಲಕ್ಕೆ ಬೇಕಾದಷ್ಟು ಒಂದು ಫಂಡನ್ನು ಅವರು ರಚಿಸುವಂಥ ಒಂದು ವ್ಯವಸ್ಥೆ ಆಯಿತು. ಹಾಗೆಯೇ ಅದನ್ನು ಮಾಡಬೇಕಿದ್ದದು ನಮ್ಮೂರಿನಲ್ಲಿರುವಂಥ ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಎಲ್ಲದಕ್ಕೂ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುವಂಥ ಒಂದು ಆದರ್ಶಮಯವಾದಂಥ ಬಹುಶಃ ಒಂದು ಜಮಾತ್ ಅಂತೇಳಿ ನಾವು ಕಲ್ಲಾಪು ಜಮಾತನ್ನು ಹೇಳ್ಬೋದು. ಎಲ್ಲ ಕಡೆಗಳಲ್ಲೂ ಜಮಾತ್ ಇದೆ, ಎಲ್ಲ ಕಡೆಗಳಲ್ಲೂ ಜಮಾತ್ ಇದನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ಒಬ್ಬರನ್ನು ನೆನಪಿಸಿಕೊಳ್ಳದಿದ್ದರೆ ಬಹುಶಃ ಅದು ನಮ್ಮ ತಪ್ಪಾಗ್ಬೋದು. ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾಗಿದ್ದಂಥ ಜನಾಬ್ BA ಮೊಯ್ದೀನ್ ಸಾಹೇಬ್ರವರನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೇಕು.
ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಎಲ್ಲಿ ಜಮಾತ್ ಇದೆ, ಎಲ್ಲಿ ಜಮಾತ್ ನಡೆಯುತ್ತದೆ, ಎಲ್ಲಿ ದರ್ಸ್ ನಡೀತದೆ, ಅಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಸ್ಟಾರ್ಟ್ ಮಾಡಿ ಅಂತ. ಅವರು ಶಿಕ್ಷಣ ಮಂತ್ರಿ ಆಗಿರುವಾಗ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿರುವಂಥ ಹೆಚ್ಚಿನ ಆಂಗ್ಲ ಮಾಧ್ಯಮ ಶಾಲೆಗಳು ಅವರ ಪ್ರೇರಣೆಯಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಆ ಪ್ರೇರಣೆ ಮಾಡಿ ಏನು ಮಾಡಿದ್ದಾರೆ ಅವರು ಅಂತ ಹೇಳಿದರೆ, ಮೀಫಿ ಎಂಬಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ ಫೆಡರೇಷನ್ ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅದು ಕಾರ್ಯಕ್ರಮಗಳು ನಡೀತಾ ಹೋಗ್ತಾ ಇದೆ. ಯಾಕೆಂದರೆ ಮುಸ್ಲಿಂ ಆ ಎಜುಕೇಷನ್ನ ವ್ಯವಸ್ಥೆಯನ್ನು ಉತ್ತಮಪಡಿಸಿಕೊಳ್ಳಿಕ್ಕಾಗಿ. ಆದ್ದರಿಂದ ನಾನು ಹೆಚ್ಚಿಗೆ ನನ್ನ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಉತ್ತಮವಾದಂಥ ಒಂದು ಸಂಪ್ರದಾಯವನ್ನು ನೀವು ಹಾಕಿಕೊಂಡಿದ್ದೀರಿ. ನಾವೀಗ ನೋಡ್ಬೋದು, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕ್ರಿಕೆಟ್ನಲ್ಲಿ ಮುಂದೆ ಬಂದವರನ್ನು ಸನ್ಮಾನಿಸ್ತಾರೆ, ಅಥವಾ ಇನ್ನೇನಾದರೂ ಆಟ ಆಡಿದವರನ್ನು ಸನ್ಮಾನಿಸ್ತಾರೆ. ಆದರೆ ಶಿಕ್ಷಣದಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕೆ ನಾವು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ. ಎಲ್ಲರ ಮನಸ್ಸಿನಲ್ಲಿದೆ ಇಲಿ ಹಿಡಿಬೇಕು ಅಂತ. ಮಾತನಾಡುವಂಥ ಸಮಯದಲ್ಲಿ ನಾವು ಎಲ್ಲರೂ ಮಾತನಾಡ್ತೇವೆ, ನಾವೆಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು ಅಂತ. ಆದರೆ ಶಾಲೆಗೆ ಕಳಿಸುವಂಥ ಸಮಯದಲ್ಲಿ ಆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವವರು ಯಾರು ಎಂಬುದನ್ನು ಸಹ ನಾವು ಚಿಂತಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಇವತ್ತು ನಮ್ಮ ಜಮಾತ್, ಬಹುಶಃ ಕಲ್ಲಾಪು ಜಮಾತ್, ಉಳ್ಳಾಳ ಇಡೀ ಜಮಾತಿನ ಅಧೀನದಲ್ಲಿ ಒಂದು ಮಾರ್ಗದರ್ಶನವಾಗಿದೆ, ಎಲ್ಲರಿಗೊಂದು ಅಡಿಪಾಯವನ್ನು ಹಾಕಿಕೊಟ್ಟಿದೆ ಅಂತೇಳಿ ನಾನು ಅವರನ್ನು ಮತ್ತೊಮ್ಮೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಕಳೆದ ಒಂದು ಸಭೆಗೆ ನಾನು ಬಂದಿದ್ದೆ, ಬಹುಶಃ ಸಂದಪಿಗೆ ಎಂದು ಕಾಣ್ತದೆ. ನಮ್ಮ ಕಲ್ಲಾಪು ಶಾಲೆ ಅಂತ ಹೇಳಿದರೆ ಅದು ಬೇಸಿಕ್ ಶಿಕ್ಷಣ ಅಂತೇಳಿ, ಮೂಲಭೂತ ಶಿಕ್ಷಣ ಕೊಟ್ಟಾಗೆ ಅಂತ ಹೇಳ್ತಾರೆ. ಮೂಲಭೂತ ಶಿಕ್ಷಣ ಅಂತ ಹೇಳಿದರೆ ಮೊದಲೆಲ್ಲ ಕೊಡ್ತಾ ಇದ್ದರು. ಅವರು ಗೇರು ಬೀಜ ಕೊಯ್ಯಬೇಕು, ಕೃಷಿ ಮಾಡಬೇಕು, ನಂತರ ಏನು ಮಾಡಬೇಕು ಅಂದರೆ ಉಳಬೇಕು, ನಂತರ ತರಕಾರಿ ಕೊಯ್ಯಬೇಕು, ಇದೆಲ್ಲ ಕೊಯ್ಯುವಂಥ ಇದು ಗುರುಕುಲ ಪದ್ಧತಿಯಲ್ಲಿ ಇತ್ತು. ಹಾಗೆಯೇ ನಮ್ಮ ಮಕ್ಕಳು ನೆಲದಲ್ಲಿ ಕೂತು ಏನಾದರೂ ಸ್ಪೀಚ್ ಮಾಡುವಾಗ ಕೇಳಬೇಕು, ನಾವೆಲ್ಲರೂ ಮೇಲೆ ಕೂತುಕೊಳ್ಳೋದು. ಅಧ್ಯಕ್ಷರ ಹತ್ರ ಹೇಳಿದೆ, ಸರ್ ಇಲ್ಲಿ ನಮಗೊಂದು 300 ಚೇರ್ ನೀವು ಕೊಡಬೇಕು ಅಂತ. ಬಹುಶಃ ಇವತ್ತು ಕೊಟ್ಟಿದ್ದಾರೆ, ಅದು ಮಸೀದಿಯಿಂದ ಕೊಟ್ಟಿದ್ದಾರೆ, ಮಸೀದಿಯ ಚೇರನ್ನು. ಬಹುಶಃ ಇವರೆಲ್ಲ ಮನಸ್ಸು ಮಾಡಿದಾಗ ಅದನ್ನು ಪರ್ಮನೆಂಟ್ ಮಾಡಿ ಅದಕ್ಕೆ ಸೇರಿಸಿಕೊಂಡು ಹೋಗ್ಬೋದು ಅಂತೇಳಿ ನಮ್ಮ ಅನಿಸಿಕೆ. ಅದನ್ನೇ ಇಲ್ಲಿ ಇಟ್ಟುಕೊಂಡು, ಉದಾಹರಣೆಗೆ ಈಗ ನನ್ನ ಶಾಲೆಗೆ ನಾನು ಹೇಳಬೇಕು ಅಂತ ಹೇಳಿದರೆ, ನನ್ನ ಶಾಲೆಯಲ್ಲಿ ಯಾವುದೇ ಫಂಕ್ಷನ್ ಆಗುವಂಥ ಸಮಯದಲ್ಲಿ ನಾನು ಬಾಡಿಗೆಗೆ ತರುವುದಿಲ್ಲ. ಅದಕ್ಕೆ ಕಾರಣ ಯಾರು? ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ಫಾರೂಕ್ ಯೋಚ್ರವರು. ಅವರಿಗೆ ರಾಯಲ್ ಕ್ಯಾಟ್ರಿಂಗ್ ಇದೆ. ಅವರ ಹತ್ರ ನಾನು ಹೇಳಿದ್ದೇನೆ, ನಿಮ್ಮ ಚೇರನ್ನೆಲ್ಲ ಇಲ್ಲಿಡೋದು, ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಕೊಂಡೋಗೋದು, ನಿಮಗೆ ಬೇಕಾದ ದಿವಸ ನೀವು ಕೊಂಡೋಗೋದು, ಉಳಿದ ಸಮಯದಲ್ಲಿ ಇಲ್ಲಿರಲಿ. ಆದ್ದರಿಂದ ನಾವೆಲ್ಲ ಕಾರ್ಯಕ್ರಮಗಳ ಸಾಧಾರಣ 300 ಚೇರ್ ನನ್ನ ಶಾಲೆಯಲ್ಲಿ ಇಟ್ಟಿದ್ದಾರೆ. ಅವರಿಗೆ ಯಾವಾಗ ಕಾರ್ಯಕ್ರಮ ಆಗುತ್ತೆ ಅವರು ಕೊಂಡೋಗ್ತಾರೆ, ಪುನಃ ತಂದು ಅಲ್ಲೇ ಇಡ್ತಾರೆ. ನಾನು ದೊಡ್ಡ ಫಾಶ್ ಆಗಿ ಕಾರ್ಯಕ್ರಮ ಮಾಡ್ತಾನೆ. ಹಾಗೆಯೇ ಇವತ್ತು ನಮ್ಮ ಆಡಳಿತ ಸಮಿತಿಯವರು ಸಹ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮುಂದುವರಿಸಿಕೊಂಡು ಹೋದರೆ ನಮ್ಮ ವಿದ್ಯಾರ್ಥಿಗಳಿಗೆ, ಬೇರೆಯವರಿಗೆ, ಹೊರಗಿನಿಂದ ಬರುವವರಿಗೆ ಸಹ ಒಂದು ನಮ್ಮ ಕಲ್ಲಾಪು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂತುಕೊಳ್ಳುವಷ್ಟು ಚೇರ್ ಇದೆ ಅಂತೇಳಿ ಹೇಳಿಕೊಳ್ಳುವಂಥ ಒಂದು ಆ ಹೆಮ್ಮೆ ಅದು ಜಮಾತಿಗೆ ಬರ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಸರಿ, ಅದರ ಒಟ್ಟಿಗೆ ಇದು ಇದ್ರೂ ಸಹ ಅದು ಒಳ್ಳೆಯದಾಗುತ್ತೆ. ಈಗ ಎರಡನೇದು ಮತ್ತೊಂದು ವಿಚಾರ ಏನಂತ ಹೇಳಿದರೆ, ನಮ್ಮಲ್ಲಿ ಅಲ್ಲಾಮ ಇಕ್ಬಾಲ್ರವರನ್ನು ಅವರು ಕವಿಯಾದಾಗ, ರಾಷ್ಟ್ರ ಕವಿಯಾದಾಗ ಅವರನ್ನು ಸನ್ಮಾನ ಮಾಡ್ತಾರೆ ಅಂತ. ಅಲ್ಲಾಮ ಇಕ್ಬಾಲ್ರವರನ್ನು ಸನ್ಮಾನ ಮಾಡುವಂಥ ಸಮಯದಲ್ಲಿ ಅವರನ್ನು ಸ್ಟೇಜಿಯಲ್ಲಿ ತಂದು ದೊಡ್ಡ ಮೈದಾನದಲ್ಲಿ ಕೂತ್ಕೊಳಿಸಿದ್ದಾರಂತೆ. ಆ ಕೂತ್ಕೊಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಜತ ಕಾರ್ಯದರ್ಶಿ ಆದಂಥ ಅಜೀಜ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ನಾನು ಕಲ್ಲಾಪು ಜುಮ್ಮಾ ಮಸೀದಿ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲಾಮ ಇಕ್ಬಾಲ್ರವರನ್ನು ಸ್ಟೇಜಿಗೆ ಕರೆದುಕೊಂಡು ಹೋಗ್ತಾರಂತ. ದೊಡ್ಡ ಮೈದಾನ, ಮಕ್ಕಳು ಕೇಳಿಕೊಳ್ಳಿ, ದೊಡ್ಡ ಮೈದಾನ, ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಆ ಮೈದಾನದಲ್ಲಿ ಅವರನ್ನು ಸನ್ಮಾನಿಸುವಾಗ ಅವರನ್ನು ಕೂತ್ಕೊಳಿಸಿದಂಥ ಸಂದರ್ಭದಲ್ಲಿ ಅಲ್ಲಾಮ ಇಕ್ಬಾಲ್ರವರು ಸ್ಟೇಜಿಯಿಂದ ಇಳಿದು ಸೀದಾ ಹೋಗ್ತಾ ಇದ್ದಾರಂತ ಮೈದಾನಕ್ಕೆ. ಅಲ್ಲಿ ಆರ್ಗನೈಸ್ ಮಾಡಿದವರಿಗೆ ಹೆದರಿಕೆ ಆಯ್ತಂತೆ, ನಾವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ದೇವಾ, ಇವರು ಯಾಕೆ ಹೋಗ್ತಾ ಇದ್ದಾರೆ ಅಂತ. ಇಲ್ಲಿ ಅವರು ಸೀದಾ ಹೋಗ್ತಾರೆ ಅಂತ. ಹೋಗಿ ಆ ಸಭೆಯ ಮಧ್ಯದಲ್ಲಿ ಒಬ್ಬರು ಟೊಪ್ಪಿ ಹಾಕಿ ಪಂಚೆ ಉಟ್ಕೊಂಡು ಕೊಡೆ ಹಿಡಿದವರನ್ನು ಒಬ್ಬರನ್ನು ಕೈ ಹಿಡ್ಕೊಂಡು ಬರ್ತಾರೆ. ಕೈ ಹಿಡಿದುಕೊಂಡು ಬಂದು ಸ್ಟೇಜ್ ಮೇಲೆ ಕೂತುಗೊಳಿಸ್ತಾರೆ ಅಂತೆ. ಸ್ಟೇಜ್ ಮೇಲೆ ಕೂತುಗೊಳಿಸಿ ಹೇಳ್ತಾರೆ ಅಂತ, ಈ ಸನ್ಮಾನ ನನಗೆ ಬೇಡ, ಈ ಸನ್ಮಾನ ಮಾಡಬೇಕಿದ್ದದ್ದು ಇವರಿಗೆ. ಇವರು ಯಾರು ಅಂತ ಕೇಳುವ, ಇವರು ನನಗೆ 1ನೇ ಕ್ಲಾಸಿನಲ್ಲಿ ಪದ್ಯ ಹೇಳಿಕೊಟ್ಟಂಥ ಮಾಸ್ಟರ್ ಅಂತ ಹೇಳ್ತಾರೆ. ಅದರ ನಂತರ ನನಗೆ ಎಷ್ಟೋ ಜನ ಬಂದಿದ್ದಾರೆ, ಅದರ 1ನೇ ಕ್ಲಾಸ್ನಲ್ಲಿ ಪದ್ಯ ಹೇಳಿಕೊಟ್ಟವರು ಇವರು. ಆದ ಕಾರಣ ನಾನು ಇವತ್ತು ರಾಷ್ಟ್ರಕವಿಯಾಗಿ ನನ್ನನ್ನು ಗುರುತಿಸಿದ್ದಾರೆ, ನನ್ನ ಗುರುಗಳಿಗೆ ಮಾಡಬೇಕು ಅಂತ. ವಿದ್ಯಾರ್ಥಿಗಳು ಇದು ನೀವು ನೆನಪಿಟ್ಟುಕೊಳ್ಬೇಕು. ಆದ್ದರಿಂದ ನಾವು ಸನ್ಮಾನ ಮಾಡುವಂಥ ಸಮಯದಲ್ಲಿ ಇವತ್ತು ಏನು ಮಾಡ್ತಾ ಇದ್ದೇವೆ ಅಂದರೆ, SSLCಯಲ್ಲಿ ಬಂದಂಥ ಮಕ್ಕಳನ್ನು, ಟೀಚರ್ಸ್ನನ್ನು ಗೌರವಿಸ್ತೇವೆ. ಆದರೆ ಕಲ್ಲಾಪಿನಲ್ಲಿ ಹಾಗೆ ಮಾಡಿದ್ದಂಥ ಸಂಪ್ರದಾಯ ಇಲ್ಲಿಯವರೆಗೆ ಕಂಡು ಬರಲಿಲ್ಲ. ಅಲ್ಲಿ LKGಯಿಂದ ಹಿಡಿದು ಮುಖ್ಯೋಪಾಧ್ಯಾಯರವರೆಗೆ ಎಲ್ಲರನ್ನ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಅದು ಅಭಿನಂದನಾರ್ಹ ಅಂತೇಳಿ
ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ 100% ಇವತ್ತು ನಮ್ಮ ಬಂದಿದೆ, ಅದು ನಿಮಗೆ ಗೊತ್ತಿದೆ ಹೇಗೆ ಬಂದಿದೆ ಅಂತೇಳಿ. ನಾವು ಕಲಿತು ಬಂದಿದ್ದ ನಾವು, ಯಾಕಂದರೆ ಸ್ವಾಭಾವಿಕವಾಗಿ ಎಂಟ್ರಿ ಮಾಡುವಂಥ ಸಮಯದಲ್ಲಿ ಹೆಡ್ ಮಾಸ್ಟರ್ನವರು ಒಮ್ಮೆ ಹೇಳಲಿಕ್ಕೊಂಡು ಕನ್ನಡ ಮಾಧ್ಯಮದಲ್ಲಿ, ಮೇಡಮ್ ನಮ್ಮಲ್ಲಿ 10ನೇ ಕ್ಲಾಸಿನ ಮಕ್ಕಳಿದ್ದಾರೆ, 10ನೇ ಕ್ಲಾಸಿನ ಮಕ್ಕಳು ಪರೀಕ್ಷೆಗೂ ಕೂತ್ಕೊಳ್ತಾರೆ, ಬರೆಯುವುದು ನೀವು ಅಂತ. ಮಕ್ಕಳು ಬರೀಲಿಕ್ಕಿಲ್ಲ, ಅವರು ಪರೀಕ್ಷೆಯಲ್ಲಿ ಬರೆಯುವುದು ನೀವು. ಆದ ಕಾರಣ ನೀವು ಮಕ್ಕಳಿಗೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಟೀಚರ್ಸ್ನವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಬೇರೆ ಕಡೆಗಳಲ್ಲಿ ಆದರೆ 8 ಗಂಟೆಗೆ ಶಾಲೆ ಪ್ರಾರಂಭವಾದರೆ 4 ಗಂಟೆಗೆ ಬಿಟ್ಟು ಮನೆಯಲ್ಲಿ ಓದಿ ಅಂತ ಹೇಳ್ತಾರೆ. ನಮ್ಮ ಟೀಚರ್ಸ್ನವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ರಂಜಾನ್ ಇದ್ದರೂ ಅದರಲ್ಲಿ ಇಫ್ತಾರಿಗೆ ವ್ಯವಸ್ಥೆ ಮಾಡಿಕೊಂಡು ಶಾಲೆಯಲ್ಲಿ ಅವರು ನಿಮ್ಮೊಟ್ಟಿಗೆ ಓದಿದ್ದಾರೆ. ನಮಗೆ 70% ಬಂದಿದೆ. ಆದ್ದರಿಂದ ಇಲ್ಲಿ ನಾನು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಒಮ್ಮೆ 70% ಬಂದವರು ನಾಡ್ದು PUCಯಲ್ಲಿ ಹೋದಾಗ ಒಂದು ಮಾರ್ಕು 4-5 ಕಡಿಮೆಯಾದಾಗ ಅದರಲ್ಲಿ ನಾವು ಏನಾದರೂ ನಮ್ಮ ಆತ್ಮವಿಶ್ವಾಸಕ್ಕೆ ಕುಗ್ಗಬಾರದು. ನಾನು ಇನ್ನು ಮುಂದೆಯೂ ಪ್ರಯತ್ನಿಸ್ತೇನೆ ಅಂತೇಳಿ ಫಾರೂಕ್ ನಮ್ಮ ಯುವಚರವರು ಹೇಳಿದಾಗೆ, ನೀವು ಮುಂದೆ ಹೋಗಬೇಕಾದ್ರೆ ಅಲ್ಲದೆ ಹಿಂದೆ ಬರುವಂಥ ಸನ್ನಿವೇಶ ನಿಮ್ಮಲ್ಲಿ ಉಂಟಾಗಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಭಾಳಷ್ಟು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಟೀಚರ್ಸ್ನವರು ಎಲ್ಲ ಕಡೆಗಳಲ್ಲಿ ಯಾವತ್ತೂ ಅಭಿನಂದನಾರ್ಹರು. ಮತ್ತು ನಾವು ಸಾರ್ವಜನಿಕವಾಗಿ ಪಡೆಯುವಂಥ ಸನ್ಮಾನ, ಟ್ರಸ್ಟ್ ಕೊಡುವಂಥ ಸನ್ಮಾನ ನಮಗೆ, ನಮ್ಮ ಸಿಬ್ಬಂದಿಗಳಿಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ನಾವು ಚಪ್ಪಾಳೆ ತಟ್ಟಿಕೊಂಡು ಸುಮ್ಮನೆ ಕೂತ್ಕೊಳ್ತೀವಿ. ಈ ಕಲ್ಲಾಪು ಜುಮಾ ಮಸೀದಿಯವರು ಕೊಟ್ಟಂಥ ಈ ಸನ್ಮಾನ ನಮಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಟ್ರಸ್ಟಿಗೆ, ಅದರ ಒಂದು ಅಂಶ ಟ್ರಸ್ಟಿಗೆ ಹೋಗುತ್ತೆ. ಸಾರ್ವಜನಿಕವಾಗಿ ಮಾಡುವಂಥ ಸನ್ಮಾನ ಅದರ ಒಂದು ಭಾಗ ನಮ್ಮ ಆಡಳಿತ ಸಮಿತಿಗೂ ಹೋಗಬೇಕು. ಅದಕ್ಕೆ ಇವತ್ತು ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೆ. ಸಂಬಳ ನಾವು ಕೊಡ್ತೇವೆ, ವ್ಯವಸ್ಥೆಗಳನ್ನು ನಾನು ಮಾಡ್ತೇನೆ. ಆ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆ ಊರಿನವರದು. ಅಲ್ಲಿ ಹಳೆ ವಿದ್ಯಾರ್ಥಿಗಳು, ಈಗ ನಿನ್ನೆ ಬಂದಿದೆ ಸರ್ಕ್ಯುಲರ್, ಆ ಊರಿನಲ್ಲಿ ಸಮರ್ಥವಾದಂಥ ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸಿಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಇದನ್ನು ಪ್ರೋತ್ಸಾಹಿಸಬೇಕಿದ್ದಂಥ ಕೆಲಸ ಮಾತ್ರ ಆರೋಗ್ಯಯುತವಾದಂಥ ಆಡಳಿತ ಸಮಿತಿಯ ಆ ವಿಶಾಲವಾದಂಥ ಮನಸ್ಸಿನ ಒಂದು ಭಾಗವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸರ್ಕಾರ ನಮಗೆ ಅಷ್ಟು ವಿಶಾಲವಾಗಿ ಅದನ್ನು ಕೊಟ್ಟಾಗ, ಆಡಳಿತ ಮಂಡಳಿಯವರು ಸಹ ಇಂಥ ಜುಮಾ ಮಸೀದಿಯವರು ಮಾಡುವಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಟಾಗ ಖಂಡಿತವಾಗಿಯೂ ಅವರು ನಮ್ಮೊಟ್ಟಿಗೆ ಇರ್ತಾರೆ. ದಿನಾಲು ನೋಡುವವರು ಮಸೀದಿಯವರು, ದಿನಾಲು ನಮ್ಮ ಇಲ್ಲಿ ಏನು ಕಾರ್ಯಕ್ರಮಗಳಾಗಿದೆ ಎಂಬುದನ್ನು ಕಣ್ಣಿಟ್ಟು ನೋಡುವವರು ಅವರು. ಆ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಇಟ್ಕೊಂಡು ಎಲ್ಲ ವ್ಯವಸ್ಥೆಗೆ ಅವರು ಪ್ರೋತ್ಸಾಹವನ್ನು ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಅಧ್ಯಕ್ಷರ ಹತ್ರ ಇವತ್ತೊಂದು ಬೇಡಿಕೆಯನ್ನು ಸಹ ನಾನು ಇಡ್ತೇನೆ. ಏನಂತ ಹೇಳಿದಿರಿ, ನಮ್ಮಲ್ಲಿ ಮಕ್ಕಳಿರ್ತಾರೆ, ಅದೇ ರೀತಿಯಲ್ಲಿ 70% ಬರ್ತಾ ಇವೆ, ನೀವು ಮೆಮೆಂಟೋ ಕೊಡ್ತೀರಿ, ಎಷ್ಟೋ ದೊಡ್ಡ ಒಂದು ಅಮೌಂಟನ್ನು ಸಹ ಕೊಟ್ಟಿದ್ದೀರಿ. ಅಲ್ಲಾಹನು ಅದಕ್ಕೆ ನಿಮಗೆ ರಹಮತ್ತು ಕೊಡಲಿ. ಮುಂದೆಯೂ ಎಲ್ಲ ಶಾಲೆಗಳ ಮಕ್ಕಳಿಗೂ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿರುವಂಥ ಶಾಲೆಗಳಿಗೆ ಕೊಡಲಿಕ್ಕೆ ಅಲ್ಲಾಹನು ನಿಮಗೆ ಮನಸ್ಸು ಕೊಡಲಿ. ಅದೇ ರೀತಿಯಲ್ಲಿ ಕಲ್ಲಾಪಿನ 1 ಅಥವಾ 2 ಮಕ್ಕಳು ಟಾಪರ್ ಯಾರಿದ್ದಾರೆ ಅವರನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಕಳಿಸಿ ಒಂದು ಹಂತಕ್ಕೆ ತಲುಪಿಸುವಂಥ ಒಂದು ಜವಾಬ್ದಾರಿಯನ್ನು ನೀವು ಮಸೀದಿ ಮೂಲಕ ತಗೊಳ್ಬೇಕು. ಆ ಮಕ್ಕಳನ್ನು ಕಾಪ್ಟ್ ಮಾಡಿಕೊಳ್ಬೇಕು. 1-2 ಮಕ್ಕಳು ಅವರಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಅವರಿಗೆ ಉನ್ನತವಾದಂಥ ಶಾಲೆಗಳಿಗೆ ಹೋಗಬೇಕು. ಅಂಥ ಮಕ್ಕಳನ್ನು ತೆಗೆದುಕೊಂಡು ಕಲ್ಲಾಪು ಮಸೀದಿಯ ಮೂಲಕ ಈ ವಿದ್ಯಾರ್ಥಿಗಳನ್ನು, ಒಂದು ವಿದ್ಯಾರ್ಥಿಯನ್ನು ಡಾಕ್ಟರ್ ಮಾಡಿದಾಗ, ಒಂದು ವಿದ್ಯಾರ್ಥಿಯನ್ನು ಇಂಜಿನಿಯರ್ ಮಾಡಿದಾಗ ಖಂಡಿತವಾಗಿಯೂ ಅದು ಕಲ್ಲಾಪು, ಈ ಮಸೀದಿಯು ಇಡೀ ಕರ್ನಾಟಕದಾದ್ಯಂತ ಒಂದು ಆದರ್ಶ ಮಸೀದಿಯಾಗಲಿಕ್ಕೆ ಸಾಧ್ಯತೆ ಇದೆ ಎಂದು ಹೇಳುವುದರೊಂದಿಗೆ ಅಧ್ಯಾಪಕರುಗಳಿಗೆ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಅಧ್ಯಾಪಕರುಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಸನ್ಮಾನ ಮುಖ್ಯ ಅಲ್ಲ, ನಮಗೆ ಸನ್ಮಾನ ನಮ್ಮ ಮಕ್ಕಳ ನಗುಮುಖ. ನಮ್ಮ ಮಕ್ಕಳು ರಿಸಲ್ಟ್ ಬಂದ ಕೂಡಲೇ ಕೂಗದೆ ಇದ್ದಾರಲ್ಲ, ಕೇಕೆ ಆಗ್ತಾ ಇದ್ದಾರಲ್ಲ, ಅದೇ ನಮಗೆ ಅಲ್ಲಾಹನು ಕೊಡುವಂಥ, ದೇವರು ಕೊಡುವಂಥ ಸನ್ಮಾನ. ಆ ಸನ್ಮಾನ ಇದ್ದಾಗ ಮಾತ್ರ ನಾವು ಸಂತೋಷ ಪಟ್ಟುಕೊಳ್ತೇವೆ. ಮತ್ತು ಯಾವುದೇ ಸನ್ಮಾನಗಳು ತಾತ್ಕಾಲಿಕ, ಮತ್ತು ಹೀಗೆ ಕೊಡುವಂಥ ಸನ್ಮಾನಗಳು, ನಿಮಗೆ ಕೊಡುವಂಥ ಶಾಲೆಗಳು ಅದು ಸನ್ಮಾನ ಅಲ್ಲ. ಅದನ್ನು ನಾವು ಯಾವಾಗಲೂ ಸ್ವೀಕರಿಸುವಂಥ ಸಮಯದಲ್ಲಿ ಮುಖದಲ್ಲಿ ಮಾತ್ರ ನಮ್ಮ ನಗು ಇರಬೇಕು, ಮನಸ್ಸಿನಲ್ಲಿ ಆತಂಕ ಇರಬೇಕು. ಯಾಕೆಂದರೆ ಮುಂದಿನ ಸಲದಲ್ಲಿ ಸಹ ನಾನು ಮಕ್ಕಳನ್ನು 70% ತರಲೇಬೇಕಾಗುತ್ತೆ, ತರದಿದ್ದರೆ ಈ ಸನ್ಮಾನವನ್ನು ವಾಪಸ್ ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಆದ್ದರಿಂದ ಆ ಮುಂದಿನ ವರ್ಷಕ್ಕೆ ಬೇಕಾಗುವಂಥ ತಯಾರಿಗಳನ್ನು ಇವತ್ತೇ ನಿಮ್ಮ ಮುಖ್ಯ ಉಪಾಧ್ಯಾಯಿನಿಯವರ ಮೂಲಕ ಮಾಡಿಕೊಂಡು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ವರ್ಷದಲ್ಲಿಯೂ ವಿಜಯಿಗಳಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕೀರ್ತಿಗೆ ಕಲ್ಲಾಪು ಶಾಲೆಯು ಕಿರೀಟವಾಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಅವರು ನಿಮ್ಮ ಮಾತುಗಳು ನಮಗೆಲ್ಲರಿಗೂ ಇನ್ಸ್ಪಿರೇಷನ್. ಇನ್ಶಾಲ್ಲ ನೀವು ಹೇಳಿದ ಕೆಲವೊಂದನ್ನಾದರೂ ನಾವು ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ಮಾಡಲು
ಪ್ರಯತ್ನ ಪಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮುಂದಿನದಾಗಿ ನಮ್ಮ ಅಧ್ಯಕ್ಷೀಯ ಭಾಷಣ ಮಾಡಲಿಕ್ಕಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ಅಮೀರ್ ಹುಸೇನ್ ಅವರು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಸ್ಟೇಜಲ್ಲಿ ಇರುವಂತಹ ದರ್ಗಾದ ಉಪಾಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಮಂಜನಾಡಿಯವರೇ ಮತ್ತು ಆಸಿಫ್ ಕೋಆಪರೇಟರ್ನವರೇ ಮತ್ತು ಉಪಾಧ್ಯಕ್ಷರವರೇ, ಅಸೈನರ್ರವರೇ ಮತ್ತು ಟೀಚರ್ನವರೇ, ವಿದ್ಯಾರ್ಥಿನಿಗಳೇ, ನಾನು ಇಲ್ಲಿ ಹೇಳಲಿಕ್ಕೆ ಏನೂ ಇಲ್ಲ, ಎಲ್ಲ ಮಂಜನಾಡಿಯವರು ಹೇಳಿ ಆಗಿದೆ. ನಾನು ಯಾವ ರೀತಿ ಹೇಳಬೇಕು ಅದು ಅವರು ಸಹ ಹೇಳಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಂತ ಹೇಳಿದರೆ ಕುರ್ಸಿನ ವಿಷಯ ನಾನು ಹೇಳಬೇಕಿತ್ತು, ಆದರೆ ನಮ್ಮ ಎಚ್ ಎಂ ಬಂದು ಫಸ್ಟೇ ಹೇಳಿದರು. ಅವರು ನಮಗೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಕ್ಕಳು ಕೂತ್ಕೊಳ್ಳಿಕ್ಕೆ ಮಾತ್ರ ಇಲ್ಲಿ ಒಂದು ವ್ಯವಸ್ಥೆ ಉಂಟು. ಅದೇ ರೀತಿ ಇನ್ನೂ ನಾನೊಂದು ಇವರ ಹತ್ರ ಟ್ರಸ್ಟ್ನವರ ಹತ್ರ ನಾನೊಂದು ಕೇಳ್ತೇನೆ, ದರ್ಗಾದವರ ಅಧ್ಯಕ್ಷರ ಹತ್ರ, ನಮಗೆ ಇಲ್ಲಿ ನಮಗೆ ಎಜುಕೇಷನ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಯಾಕೆಂದರೆ ಎಲ್ಲ ಸ್ಕೂಲ್ನಲ್ಲಿಯೂ ಕಂಪ್ಯೂಟರ್ ಕ್ಲಾಸ್ ಉಂಟು, ಇಲ್ಲಿ ಕಂಪ್ಯೂಟರ್ ಇಲ್ಲ. ಈಗಿನ ಯುಗದಲ್ಲಿ ಕಂಪ್ಯೂಟರ್ ಇದ್ದರೆ ಮಾತ್ರ ಅವನು ಕಲಿತಂತಹ ಒಂದು ವಿದ್ಯೆಗೆ ಅದಕ್ಕೆ ಒಂದು ಗೌರವ ಸಿಗುವುದು, ಅವನಿಗೆ ಕೆಲಸ ಸಿಗುವುದು. ಕಂಪ್ಯೂಟರ್ ಉಂಟಂತ, ಕಂಪ್ಯೂಟರ್ ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಈಗ ಆಯಿತು, ಎಲ್ಲ ಆಯಿತು, ಈಗೆಲ್ಲ ಕಂಪ್ಯೂಟರ್, ಈಗ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕ್ಲಾಸ್ ಮಾಡುವುದು, ಎಲ್ಲ ಆನ್ಲೈನ್ ಆಗ್ತಾ ಉಂಟು ಈಗ. ಆದ್ದರಿಂದ ನಾನು ಹೇಳುವುದೇನೆಂದರೆ, ದರ್ಗಾದವರ ಹತ್ರ ನಾನು ಹೇಳುವುದೇನೆಂದರೆ, ನಮಗೆ ಒಂದು 10 ಕಂಪ್ಯೂಟ್ರು ಇಲ್ಲಿಗೆ ನಾವು ಒದಗಿಸಿಕೊಡ್ಬೇಕು. ಅದು ನಾವು ಇದೇ ಸಲ ನಮಗೊಂದು ಒದಗಿಸಿಕೊಡ್ಬೇಕು. ನಾವು ಇನ್ನೂ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಸಾಧ್ಯವನ್ನು ನಾವು ಮಾಡ್ತೇವೆ, ಅದಕ್ಕಿಂತ ಹೆಚ್ಚಿನ ಸಾಧ್ಯವನ್ನು ನೀವು ಮಾಡಲೇಬೇಕು. ಈ ವರ್ಷ ನಮಗೆ ನೀವು 10 ಕಂಪ್ಯೂಟರನ್ನು ನೀವು ನಮಗೆ ಹೇಗಾದರೂ ಮಾಡಿ ನಿಮ್ಮ ಮೀಟಿಂಗಿನಲ್ಲಿ ಅದನ್ನು ನಿರ್ಣಯ ಮಾಡಿ ಆ 10 ಕಂಪ್ಯೂಟರನ್ನು ನೀವು ನಮಗೆ ತಿಳಿಸಬೇಕು. ಯಾಕೆಂದರೆ ನೀವು ಎಲ್ಲ ವಿಷಯ ಎಲ್ಲರೂ ಹೇಳಿದರು, ಈ ಸ್ಕೂಲು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದೆ. ಒಂದು 14 ಮಕ್ಕಳು ಇದ್ದಂತಹ ಒಂದು ಸ್ಕೂಲು ಈಗ 700 ಮಕ್ಕಳಂತಹ ಒಂದು ಕಲಿಸಲಿಕ್ಕೆ ಹೇಳಿದಂತೆ ಅದು ದೊಡ್ಡ ಒಂದು ಇತಿಹಾಸವೇ ಆಗ್ತದೆ. ಯಾಕೆಂದರೆ ಇಲ್ಲಿ ಈ ಸಲ SSLCಯಲ್ಲಿ ಅಷ್ಟು ಟಾಪರ್ ಆಗಿ ಬಂದಿದ್ದಾರೆ. ಅವರಿಗೂ ನಾನು ಮತ್ತು 32 ಮಂದಿ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಮತ್ತು ನಂತರ ಅದು ಸೆಕೆಂಡ್ ಕ್ಲಾಸು. ಇನ್ನೂ ಈ ಕಲ್ಲಾಪಿನಲ್ಲಿ ಸೆಕೆಂಡ್ ಕ್ಲಾಸ್ ಅಂತ ಹೇಳಿ ಇನ್ನು ಬರಲಿಕ್ಕಿಲ್ಲ, ಇನ್ನು ಟಾಪರ್ ಮತ್ತು ಫಸ್ಟ್ ಕ್ಲಾಸೇ ಆಗಿ ಬರುವುದು. ಎಂತಂದು ಹೇಳಿದರೆ, ನಾನು ಈ ಮಸೀದಿಗೆ ಬರುವಾಗ ನಾನು ನೋಡ್ತಾ ಇದ್ದೇನೆ, ಯಾವಾಗಲೂ ಟೀಚರ್ನ ಇಲ್ಲಿಗೆ ಒಂದು ರೌಂಡ್ ಮಾಡ್ತೇನೆ. ಟೀಚರ್ 4 ಗಂಟೆಗೆ ಮಕ್ಕಳು ಬೇರೆ ಸ್ಕೂಲು ಬಿಡುವಾಗ ಅವರಾಗೆಲ್ಲ ಅವರು SSLC ಮಕ್ಕಳನ್ನು 9 ಗಂಟೆ ರಾತ್ರಿವರೆಗೆ ಅವರಿಗೆ ಟ್ಯೂಷನ್ ಕೊಡ್ತಾರೆ. ಅದೊಂದು ಅವರನ್ನು ನಾವು ಯಾವಾಗಲೂ ಮೆಚ್ಚುತ್ತಾ ಇರಬೇಕು. ನಾವು ಫಾರೂಕ್ ಹಾಜಿಯವರ ಹತ್ರ ಹೇಳ್ತಾ ಇದ್ದೇನೆ, ನೋಡಿ ಫಾರೂಕ್ ಹಾಜಿಯವರು, ಎಲ್ಲ ಸ್ಕೂಲ್ನಲ್ಲಿ ಇಂಥ ಸಿಸ್ಟಮ್ ಇರುವುದಿಲ್ಲ. ಈ ಸ್ಕೂಲ್ನಲ್ಲಿ ಇಂಥ ಒಂದು ಟೀಚರ್ನವರಿಗೆ ಒಂದು ಉಂಟಲ್ಲ, ಅದು ನಾವು ಯಾವಾಗಲೂ ನಮ್ಮ ಈ ಕಲ್ಲಾಪಿಗೆ ಅದೊಂದು ಕೊಡುವಂತಹ ದೊಡ್ಡ ಒಂದು ಮಕ್ಕಳಿಗೆ ಒಂದು ಟ್ಯೂಷನ್ ಕೊಡುವಂತಹ ಒಂದು ದೊಡ್ಡ ವಿಷಯ ಆಗಿದೆ. ಯಾವುದೆಂದರೆ, ಒಂದು ಸ್ಕೂಲಿಗೆ ಬೇರೆ ಸ್ಕೂಲಿಗೆ ಒಂದು ಟ್ಯೂಷನ್ ಕೊಡುವಾಗ ಅದಕ್ಕೆ ಬೇಕಾದ ಹಣ ವ್ಯಯ ಮಾಡಬೇಕು. ಇಲ್ಲಿ ಹಾಗೆ ಅಲ್ಲ, ರಾತ್ರಿವರೆಗೆ ಅವರಿಗೆ ಟ್ಯೂಷನ್ ಕೊಡ್ತಾರೆ. ಎಕ್ಸಾಮು ಆಗ್ತಾ ಉಂಟು, ಎಕ್ಸಾಮ್ ಆದ ನಂತರ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಅವರಿಗೆ ಬೇಕಾದಾಗೆ ಟ್ಯೂಷನ್ ಕೊಡ್ತಾರೆ. ಅದು ಯಾಕೆ ಕೊಡೋದು ಆ ಟ್ಯೂಷನ್? ನಮ್ಮ ಮಕ್ಕಳಿಂದ ಇದ್ದ ಪ್ರೀತಿಯಿಂದ ಅವರು ಟ್ಯೂಷನ್ ಕೊಡ್ತಾರೆ. ಅವರಿಗೆ 4 ಗಂಟೆ ಕೆಲಸ ಮಾಡಿ ಮನೆಗೆ ಹೋಗ್ಬೋದು. ಆದರೆ ಹಾಗೆ ಅಲ್ಲ, ಅವರಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು, ಕಲಿತು ಒಂದು ವಿದ್ಯಾವಂತರಾಗಬೇಕು, ಅವರು ಒಂದು ಉನ್ನತ ಮಟ್ಟಕ್ಕೆ ಏರಬೇಕು. ಅದಕ್ಕಾಗಿ ಅವರು ಶ್ರಮ ಪಡ್ತಾರೆ. ಯಾವಾಗ ನಾನು ನೋಡಿದಾಗ ಒಂದು ಟಿಫಿನ್ ಮತ್ತೊಂದು ಚಾಯದ ಗ್ಲಾಸು ಅವರಿಗೆ ಕೊಡ್ತಾರೆ ತಿನ್ನಲಿಕ್ಕೆ. ಯಾಕೆಂದರೆ ಅವರು ಒಂದು ಹಸಿವೆಯಲ್ಲಿ ಇರಬಾರದು, ಅವರು ಟೆನ್ಷನ್ನಲ್ಲಿ ಇರಬಾರದು. ಅವರು ಅಂತಹ ಒಂದು ಈ ಅರೇಂಜ್ಮೆಂಟನ್ನು ಅವರು ಮಾಡ್ತಾ ಇದ್ದಾರೆ. ಇದು ಅಲ್ಲದೆ ಇನ್ನೂ ನಾವು ಮುಂದಕ್ಕೆ ಹೋಗುವುದಾದರೆ 9th ಕ್ಲಾಸ್ ಮಕ್ಕಳು ಚೆನ್ನಾಗಿ ಅವರೀಗ ಬರುವಂಥ ಇನ್ನೂ 10 ಟಾಪರ್ ಇವತ್ತು ಆಯಿತು, ನೆಕ್ಸ್ಟ್ ಇಯರ್ 20 ಟಾಪರ್ಗಳನ್ನು ನೀವು ಪ್ರಯತ್ನ ಮಾಡಬೇಕು. ಮಕ್ಕಳು ಅದೇ ರೀತಿ ಬರಬೇಕು. ಫಸ್ಟ್ ಕ್ಲಾಸ್ ಅಂತ ಹೇಳಿದರು, ನಾವು ಫಸ್ಟ್ ಕ್ಲಾಸ್ 32 ಅಲ್ಲ 40 ಮಕ್ಕಳು ಬರಬೇಕಂತ ನಾನು ನಿಮ್ಮ ಹತ್ರ ಒಂದು ಶ್ರಮ ಪಡಬೇಕು. ನೀವು ಶ್ರಮ ಪಟ್ಟರೆ ಮಾತ್ರ ಅದಕ್ಕೆ ಒಂದು ಬೆಲೆ ಸಿಗುವುದು, ಶ್ರಮ ಪಟ್ಟರಿಂದ ಅದಕ್ಕೆ ಬೆಲೆ ಸಿಗುವುದಿಲ್ಲ. ಕಷ್ಟಪಡಬೇಕು. ಸುಬ ನಮಾಜಿ ಮಾಡಿದ ನಂತರ 1 ಗಂಟೆ ನೀವು ಟ್ರೈ ಮಾಡಬೇಕು. ಆ 1 ಗಂಟೆ ನಿಮಗೆ ಅವತ್ತೊತ್ತಿನ ಪಾಠವನ್ನು ಅವತ್ತು ಚೆನ್ನಾಗಿ ನೀವು ಕಲಿತರೆ ನೀವು ಟಾಪರ್ ಡಿಸ್ಟಿಂಕ್ಷನ್ ಆಗಿ ನೀವು ಬರ್ಬೋದು. ಅದಕ್ಕೆ ಏನೂ ಕಡಿಮೆ ಇಲ್ಲ. ಮತ್ತು ಬೇರೆ ಒಂದು ವಿಶೇಷ ಏನೆಂದರೆ, ನಮ್ಮದು ಇಲ್ಲಿ ಸ್ಕೂಲ್ನಲ್ಲಿ CC ಕ್ಯಾಮರಾ ಸರಿ ಇಲ್ಲ.
ಅದು ಒಂದು ನೀವು ಸರಿಯಾಗಿ ನಮಗೆ ದರ್ಗಾದವರು ಅದೊಂದು ಕ್ಯಾಮರಾವನ್ನು CC ಕ್ಯಾಮರಾ ಎಲ್ಲ ಚೆಕ್ ಮಾಡಿ ಅದನ್ನೊಂದು ಸರಿ ಮಾಡಿ ಕೊಡಬೇಕು. ಮತ್ತು ಬೇರೆಂತ ಹೇಳಿದರೆ ಇನ್ನು ನಮ್ಮ ಟೀಚರ್ನವರಿಗೆ ಅದೊಂದು ಎಲ್ಲ ಟೀಚರ್ನವ್ರ ವಿಷಯ ಎಲ್ಲ ಅವರು ಹೇಳಿ ಆಯಿತು. ಅವರಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ದರ್ಗಾದ ವತಿಯಿಂದ ಅವರು ಕೊಡ್ತಾರೆ. ಅದು ಕೊಡದಿದ್ದರೆ ನಮ್ಮ ಹತ್ರ ನೀವು ಏನು ಬೇಕಾದರೆ ನೀವು ಹೇಳಿ, ಅದಕ್ಕೆ ನಾವು ಸಹಕರಿಸುತ್ತೇವೆ. ನಮ್ಮ ವಠಾರದಲ್ಲಿ ಇರುವಂತಹ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಡುವುದು ಅದು ನಮ್ಮ ಪ್ರಪ್ರಥಮವಾಗಿದೆ. ವಠಾರದಲ್ಲಿ ಇರುವುದು ನಾವು, ದರ್ಗಾದವರು ನಂತರ ಬರುವುದು. ಆದ್ದರಿಂದ ನಿಮ್ಮ ಹತ್ರ ನಾನು ಹೇಳುವುದೇನೆಂದರೆ, ಏನು ಬೇಕಾದರೂ ದರ್ಗಾದವರ ಹತ್ರ ನಿಮಗೆ ರಿಕ್ವೆಸ್ಟ್ ಮಾಡಿ, ಅದಕ್ಕೆ ನೀವು ಅವರು ರೆಸ್ಪಾನ್ಸಿಬಲ್ ಮಾಡದಿದ್ದರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲನ್ನು ಮಾಡುತ್ತೇವೆ. ಮತ್ತು ಬೇರೆ ವಿಶೇಷ ಏನೆಂದರೆ, ಇನ್ನೂ ನೀವು ಉತ್ತಮವಾಗಿ ಕಲಿಬೇಕು, ಕಲಿತು ಒಂದು ವಿದ್ಯಾವಂತರಾಗಬೇಕು, ಒಂದು ಡಾಕ್ಟರ್ ಆಗಬೇಕು, ಒಂದು ಇಂಜಿನಿಯರ್ ಆಗಬೇಕು. ನೀವು ಇವಾಗ ನೀವು 44 ಮಂದಿ ಪಾಸಾಗಿದ್ದೀರಿ. ನಿಮಗೆ ನೋಡಬೇಕು ಯಾವ ಸಬ್ಜೆಕ್ಟಲ್ಲಿ ನಾನು ಈಗ ತೆಗಿಬೇಕು, ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ ತೆಗಿಬೇಕು. ನಿಮಗೆ ಯಾವುದು ಕಷ್ಟ ಆಗ್ತದೆ ಅದಕ್ಕೆ ಹತ್ತಿರ ನೀವು ಹೋಗಬೇಡಿ. ನೀವು ಸೆಕೆಂಡ್ ಕ್ಲಾಸ್ ಇದ್ದವನು ಸೈನ್ಸಿಗೆ ಹೋಗಬೇಡಿ, ಆದರೆ ಸ್ವಲ್ಪ ಕಷ್ಟ ಉಂಟು. ಆದರೆ ನೀವು ಫಸ್ಟ್ ಕ್ಲಾಸ್ ಟಾಪರ ಬಂದವರಲ್ಲ, ನೀವು ಇದಕ್ಕೆ ಕ್ಯಾಟಗರಿಗೆ ಹೋಗಿ. ನಂತರ ನೀವು ಇನ್ನೂ ಒಂದು ಇಲ್ಲಿ ಆಯಿತು, ಇನ್ನು 10 ವರ್ಷ 12 ವರ್ಷ ಇಲ್ಲಿ ಕಲಿತಾಯಿತು, ನೆಕ್ಸ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದನ್ನು ನೀವು ಚೆನ್ನಾಗಿ ನೀವು ಕಲಿಬೇಕು. 2 ವರ್ಷ ನೀವು ಕಷ್ಟಪಡಬೇಕು. ನಂತರ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ BCom MBA ಇಂಥದ್ದೆಲ್ಲ ಕೋರ್ಸೆಲ್ಲ ನೀವು ಕಲಿಯುವಾಗ ನೀವು ನಾನೊಂದು ದೃಢ ಮಟ್ಟಕ್ಕೆ ನಾವು ಹೋಗಬೇಕು, ನಾನೊಂದು ಸಾಧನೆ ಮಾಡಬೇಕು, ನಾನೊಂದು ಜಾಬ್ನಲ್ಲಿ ಇರಬೇಕು, ನಾನೊಂದು ಕೆಲಸದಲ್ಲಿ ಇರಬೇಕು, ನಾನು ಎಲ್ಲರಿಗಿಂತ ಉತ್ತಮವಾದ ಕಲಿಬೇಕು ಅಂತ ಹೇಳಿ ನಮ್ಮ ಟೀಚರ್ನವರಿಗೂ ನೀವು ಅಂತ ಯಾವುದು ನಿಮಗೆ ಕಷ್ಟ ಆಗ್ತದೆ ನಿಮ್ಮ HMನ ಹತ್ರ ಕೇಳಿ. ಅವರು ಬೇಕಾದ ಹಾಗೆ ಫಾರೂಕ್ ಭಾಯ್ ಹೇಳಿದಾರಂತೆ, ಕ್ಯಾಪ್ಟನ್ ಒಂದು ಉಂಟಲ್ಲ, ಆ ಕ್ಯಾಪ್ಟನರ ಹತ್ರ ನೀವು ಫೋನ್ ಮಾಡಿ ಕೇಳಿ, HM ನಮ್ಗೆ ಹೀಗೆ ಸ್ವಲ್ಪ ಕಷ್ಟ ಆಗ್ತದಲ್ಲ, ಇದರಲ್ಲಿ ಯಾವ ರೀತಿ ನಾನೊಂದು ರೆಸ್ಪಾನ್ಸಿಬಲ್ ಮಾಡಿ ಅವರು ಬೇಕಾದ ಹಾಗೆ ನಿಮಗೆ ರೆಸ್ಪಾನ್ಸಿಬಲ್ ಮಾಡ್ತಾರೆ. ಅದೊಂದು ನಮಗೆ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಒಂದು ಕ್ಲಾಸ್ ಒಂದು ಸ್ಕೂಲು ಮಾಡುವುದಲ್ಲದಲ್ಲ, ಅದನ್ನು ನಡೆಸಿಕೊಂಡಂಥ ಟೀಚರ್ನವರಿಗೂ ಮತ್ತು HMನವರಿಗೂ ಅದು ಇರುವುದವರಿಗೆ ಯಾವ ರೀತಿ ತಮ್ಮ ಮಕ್ಕಳನ್ನು ಅದರಿಂದ ಮಾಡಬೇಕು, ಯಾವುದಿಂತ ಅದರಿಂದ ಮಸೀದಿಗೆ ಈಗ ಬರ್ತಾರೆ, ಎಷ್ಟು ಸಿಸ್ಟಮ್ನಲ್ಲಿ ಅವರು ಬರ್ತಾರೆ, ಬಂತು ನಮಾಜ್ ಮಾಡಿ ಹೋಗ್ತಾರೆ, ಅದಿರಬೇಕು. ಒಂದಲ್ಲ ಒಂದು ದಿವಸ ಮಕ್ಕಳದಿದ್ದು ಇರ್ತದೆ, ಅದಕ್ಕೆ ನಾವು ತಲೆಬಿಸಿ ಮಾಡಬಾರ್ದು. ಇನ್ನೊಂದು ಎಂತ ಹೇಳಿದರೆ, ನೀವು ಯಾವಾಗಲೂ ನೀವು ನಿಮ್ಮದು ಸ್ಕೂಲಿಗೆ ಸೇರಿಸುವಾಗ 50 ನೀವು ಒಂದು ಸ್ಕೂಲ್ನಲ್ಲಿ ಈಗ ಹೋಗಿ ಬೇರೆ ಕಾಲೇಜಿಗೆ ನೀವು ಸೇರುತ್ತೀರಿ, ಅಲ್ಲಿ 50 ಮಕ್ಕಳು ಇರ್ತಾರೆ. 50 ಮಕ್ಕಳು 50 ಗುಣಗಳಿರ್ತದೆ. ಯಾವುದು ನಿಮಗೆ ಒಳ್ಳೆಯ ಗುಣ ಉಂಟು ಅವರನ್ನು ನೀವು ಚೂಸ್ ಮಾಡಿ, ಅವರ ಹತ್ರ ಹೋಗಿ. ಬೇರೆಯವರ ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಇದ್ದರೆ ಅದು ನೀವು ಅವನ ಹತ್ರ ಹೋಗಬೇಡಿ. ನೀವು ಅವನ ಹತ್ರ ಹೋದರೆ ನಿಮ್ಮದು SSLCಯಲ್ಲಿ ಫಸ್ಟ್ ಕ್ಲಾಸಿಗೆ ಬಂದಿದ್ದೀರಲ್ಲ, ಅದೆಲ್ಲ ವ್ಯರ್ಥ ಆಗ್ಬೋದು. ಆದ್ದರಿಂದ ನಿಮ್ಮ ಹತ್ರ ನಾನು ಹೇಳುವುದೇನೆಂದರೆ, ನೀವು ಸರಿಯಾಗಿ ಥಿಂಕ್ ಮಾಡಿ, ಇನ್ನೂ ಇಡುವಂಥ ಸ್ಟೆಪ್ಪು ಬಹಳ ಉತ್ತಮವಾಗಿರಬೇಕು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ಗುಣ ಇರಬೇಕು. ಅದಕ್ಕಾಗಿ ನಾನು ಇಂದು ಈ ನಮ್ಮ ಕಾರ್ಯಕ್ರಮವನ್ನು ಎಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ನಾನು ಉತ್ತರಿಸುತ್ತೇನೆ. ಎಂತ ಹೇಳಿದರೆ, ಎಲ್ಲರೂ ನಮ್ಮ ಟೀಚರ್ನವರಿಗೂ ಮತ್ತು ಸ್ಟೂಡೆಂಟ್ಸ್ನವರಿಗೂ ನಮ್ಮ ಕಮಿಟಿಯವರು ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇನ್ನು ಇದಕ್ಕಿಂತ ಮುಂಚೆ ಇನ್ನು ಇದಕ್ಕೆ ನೆಕ್ಸ್ಟ್ ಇಯರ್ ಅಲ್ಲಾಹು ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡಲಿ. ನಾವು ಆಯುಷ್ಕೊಂಡು ಇದ್ದರೆ ದೊಡ್ಡ ಉತ್ತಮವಾದ ಇವರು ಹೇಳಿದ್ದಾರೆ, ಅವರು ಮಂಜುನಾಡಿಅವರು ಕಲ್ಲಾಪುಣವರನ್ನು ಎಲ್ಲ SSLC ಎಲ್ಲ ಅವರನ್ನೆಲ್ಲ ಕಲ್ಲಾಪುಣವರನ್ನು ಎಲ್ಲರೂ ಕರೆದು ನೀವು ಸನ್ಮಾನ ಮಾಡಬೇಕಂತ ಹೇಳಿದರು. ಆದರೆ ಸನ್ಮಾನ ಅಲ್ಲ, ನಾವು ಆ ಪ್ರೋಗ್ರಾಮಿಗೆ ಅವರೆಲ್ಲರನ್ನು ನಾವು ಇನ್ವೈಟ್ ಮಾಡ್ತೇವೆ. ಅದು ಇನ್ಶಾ ಅಲ್ಲಾ ನೆಕ್ಸ್ಟ್ ಇಯರಿಗೆ ನಾವು ಅಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ. ಆಯಿತು, ಇಷ್ಟನ್ನು ನಾನು ಆಖಿರುದಾವ್ ನನ್ನ ಈ ಚಿಕ್ಕ ಮಾತನ್ನು ನಾನು ಕೊನೆಗೊಳಿಸುತ್ತೇನೆ. ಆಖಿರುದಾವ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎಲ್ಲ ಶಾಲೆಗಳಲ್ಲಿ ಸಾಧಾರಣ ಟೀಚರ್ಸ್ನವರು ದಿನ ಸಂಜೆ ಆದರೆ ಬೆಲ್ ಎಕ್ಸ್ಪೆಕ್ಟೇಷನ್, ಮಂತ್ ಎಂಡ್ ಆಗುವಾಗ ಬಿಲ್ ಎಕ್ಸ್ಪೆಕ್ಟೇಷನ್ ಅಂತ ಇರ್ತದೆ. ಬಟ್ ನಮ್ಮ ಈ ಶಾಲೆಯ ಟೀಚರ್ಸ್ನವರು ಅಂಥವರ ಅಲ್ಲ ಅಂತ ನಮ್ಮ ಅಧ್ಯಕ್ಷರು ಸಾಬೀತುಪಡಿಸಿದ್ದಾರೆ. ಮುಂದೆ ಎಲ್ಲರನ್ನು ವಂದಿಸಲಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾದಂಥ ಇಮ್ರಾನ್ರವರು. ಮಾತಾಡುವಾಗ ಹೇಳಿದರು ಏನಂತ ಹೇಳಿದರೆ, ಟ್ರಸ್ಟ್ ಎಲ್ಲ ವಿಷಯದಲ್ಲೂ ಮುಂದೆ ಬರಬೇಕು ಅಂತ ಹೇಳಿ. ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಯಾಕೆಂತ ಹೇಳಿದರೆ, ಬಹಳ ಕಡಿಮೆ ಫೀಸ್ನಲ್ಲಿ ಒಂದು ಉತ್ತಮ ಶಿಕ್ಷಣ ಕೊಡುವಂಥ ಸಂಸ್ಥೆಯಲ್ಲಿ, ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಅತ್ಯುತ್ತಮ ಒಂದು ಶಿಕ್ಷಣ ಸಂಸ್ಥೆ ಇದ್ದರೆ ಅದು ಕಲ್ಲಾಪು ಹಜರತ್ ಸೈಯದ್ ಮದನಿ ಶಾಲೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮ ಮತ್ತು ನಮ್ಮ, ಯಾಕೆಂತ ಹೇಳಿದರೆ ಚಾರಿಟೇಬಲ್ ಟ್ರಸ್ಟ್ ಕೇವಲ ಎಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ.
ಕೇವಲ ಫೀಸನ್ನು ತಗೊಂಡು ಇಲ್ಲಿಯ ಅಧ್ಯಾಪಕರಿಗೆ ಅಥವಾ ಶಿಕ್ಷಕರಿಗೆ ಆ ಸಂಬಳವನ್ನು ಭರಿಸಲಿಕ್ಕೆ ಮತ್ತು ಇಲ್ಲಿಯ ವ್ಯವಸ್ಥೆಯನ್ನು ಸರಿದೂಗಿಸಿಕೊಂಡು ಹೋಗಲಿಕ್ಕೆ ಅಲ್ಲಿ ಬರುವಂಥ ಆದಾಯ ಅದು ಬಹಳ ಕಡಿಮೆ ಇದೆ. ಹಾಗಾಗಿ ನೀವು ಸ್ಥಳೀಯರ ಯಾವತ್ತೂ ಸಹಾಯ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನು ಅಂತ ಹೇಳಿದರೆ ಕಂಪ್ಯೂಟರ್ ತೆಗೆದುಕೊಡಬೇಕು ಅಂತ ಹೇಳಿದರು. ಅದು ಈಗಾಗಲೇ ಆಗಿದೆ. ಖಂಡಿತವಾಗಿ ಒಂದೆರಡು ದಿವಸದಲ್ಲಿ ಅದು ಖಂಡಿತವಾಗಿ ಆ ಒಂದು ಕಾರ್ಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ಈ ಕಟ್ಟಡದ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ದಾರೆ. ನಾನು ಹೇಳೋದು ಏನು ಅಂತ ಹೇಳಿದರೆ, ಇಲ್ಲಿಯ ಸ್ಥಳೀಯ ಮಸೀದಿಯ ಕಮಿಟಿಯವರಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಇರಬೇಕಾದ್ರೆ ಕನಿಷ್ಠ 1 ಎಕರೆ ಜಾಗ ಆದರೂ ಬೇಕು ಕನಿಷ್ಠ. ಆ ಒಂದು ನಿಟ್ಟಿನಲ್ಲಿ ನೀವು ಒಟ್ಟಿಗೆ ಒಂದು ಪ್ರಯತ್ನಪಟ್ಟು ಈ ಕಲ್ಲಾಪು ಪರಿಸರದಲ್ಲೇ ಒಂದು ಉತ್ತಮ ಜಾಗವನ್ನು ಫೈಂಡ್ ಔಟ್ ಮಾಡಿ ಒಂದು ಶಿಕ್ಷಣ ಸಂಸ್ಥೆಗೆ ಬೇಕಾದಂಥ ಒಂದು ಜಾಗವನ್ನು ಖರೀದಿ ಮಾಡಲಿಕ್ಕೆ ನೀವೆಲ್ಲರೂ ಒಂದು ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಮಗದೊಮ್ಮೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳು. ಮುಂದೆ ನಮ್ಮ ಇಮ್ರಾನ್ ಅವರಿಗೆ ಕೊಡ್ತಾ ಇದ್ದೇನೆ. ಈಗ ಕೊನೆಯದಾಗಿ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ವಂದನೆಗಳನ್ನು ಹೇಳುತ್ತಾ 2023-24ರಲ್ಲಿ ನಮಗೆ 100% ರಿಸಲ್ಟ್ ತಂದುಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳುತ್ತಾ, ಇದರ ಹಿಂದೆ ಒಳ್ಳೆಯ ಒಂದು ರಾತ್ರಿ ಹಗಲು ಕಷ್ಟಪಟ್ಟು ಇವರಿಗೆ ಕಲಿಸಿಕೊಟ್ಟಂತಹ ಶಿಕ್ಷಕಿಯರಿಗೂ ಮುಖ್ಯೋಪಾಧ್ಯಾಯರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳುತ್ತಾ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ವಂದನೆಗಳನ್ನು ಹೇಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯಾಷನಲ್ ಆ್ಯಂಥಮ್ಗೆ ಮೊದಲು ಬರುವ ವರ್ಷ 2024-25ರ ಈಗ 9ನೇ ತರಗತಿಯಲ್ಲಿರುವಂತಹ ನೆಕ್ಸ್ಟ್ SSLCಯಲ್ಲಿ ಬರುವಂತಹವರು ಎಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ ನಮ್ಮ ಕಲ್ಲಾಪಿನಲ್ಲಿ 50/10 ಒಂದು ಫ್ಲೆಕ್ಸ್ ಹಾಕಿಸಬೇಕಂತ ನಿಮ್ಮಲ್ಲಿ ಎಲ್ಲರಲ್ಲಿಯೂ ಕೂಡ ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಕ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ गाहे तव जय गाता. जनगण मंगलदायक जय हे भारत भाग्य विधाता. जय हे जय हे जय हे जय जय